ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತದ? ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪುರುಷೋತ್ತಮ ಮಾಸದ ಪರ್ವಕಾಲದಲ್ಲಿ ಭಾಗವತ ದಶಮಸ್ಕಂಧದ ಪ್ರವಚನವನ್ನು 5 ದಿನಗಳ ಕಾಲ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೇನೆ ದೇವರಲ್ಲಿ. ಭಾಗವತದ ಜ್ಞಾನ ಯಜ್ಞ ಕಲಿಯುಗದಲ್ಲಿ ಬಹಳ ಶ್ರೇಷ್ಠ. ಭಾಗವತವನ್ನು ಶ್ರವಣ ಮಾಡೋದರಿಂದ ಎಲ್ಲ ಥರದ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ ಭಗವಂತ. ಅಭೀಷ್ಟಗಳು ಅಂದರೆ ಅದರಲ್ಲೇ ಬೇರೆ ಬೇರೆ ಥರದ್ದಿದ್ದಾವೆ. ನಮಗೆ ಯಾವುದು ಅರ್ಹವೋ ಅದನ್ನು ನಾವು ಅಪೇಕ್ಷಿಸಿ ದೇವರನ್ನು ಪ್ರಾರ್ಥಿಸಿ ಪಡೆಯೋದಕ್ಕೂ ನಮಗೆ ಅರ್ಹ ಅಲ್ಲದದ್ದನ್ನು ಅಪೇಕ್ಷಿಸೋದಕ್ಕೂ ವ್ಯತ್ಯಾಸ ಇದೆ. ಅರ್ಹತೆ ಇದ್ದದ್ದನ್ನು ಭಗವಂತ ನೀಡಬೇಕು. ಆ ಅಪೇಕ್ಷೆ ನಮಗಿದ್ದರೆ ಅದು ಒಳಿತು. ಅರ್ಹತೆ ಇಲ್ಲದದ್ದನ್ನು ಅಪೇಕ್ಷೆ ಪಡಬಾರ್ದು ಅಂತಾರೆ. ಕೆಲವೊಮ್ಮೆ ನಮ್ಮ ಅರ್ಹತೆ ಏನಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಅಪೇಕ್ಷೆ ಪಡೋದ್ರ ಬಗ್ಗೆನೂ ನಮಗೆ ಸರಿಯಾಗಿ ತಿಳುವಳಿಕೆ ಇರಲ್ಲ. ಭಾಗವತಾದಿಗಳಿಂದ ಒಂದು ಮನದಟ್ಟಾಗ್ತದೆ. ಮೇಲಿಂದ ಮೇಲೆ ಭಗವಂತನ ಕಥಾ ಶ್ರವಣ ಮಾಡ್ತಾ ಇದ್ದರೆ ಭಗವಂತನೇ ಪ್ರೇರಣೆ ಮಾಡಿ ನಿನ್ನ ಅರ್ಹತೆ ಇದು ಅಂತ ಸೂಚನೆಯನ್ನು ಕೂಡ ದೇವರು ಮಾಡ್ತಾನೆ. ಆಗ ಅಪೇಕ್ಷೆಯನ್ನು ಯಾವುದನ್ನು ಪಡಬೇಕು ಅಂತ ಭಗವಂತನೇ ಪ್ರೇರಣೆ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಶ್ರೀಮದ್ ಭಾಗವತ ಪುರಾಣದ ದಶಮಸ್ಕಂಧದಲ್ಲಿ ಬರುವ ಕೃಷ್ಣನ ಕಥೆಯನ್ನು ಚಿಂತನೆ ಮಾಡ್ತಾ ಅಲ್ಲಿರುವ ಸಂದೇಶಗಳನ್ನು ತಿಳಿತಾ ಹೋಗೋಣ. 9ನೇ ಸ್ಕಂಧದ ಕೊನೆಯಲ್ಲಿ
ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಕೃಷ್ಣಾವತಾರವನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿದರು. ಪೃಥಿವ್ಯಾ ಸವೈ ಗುರುಪರಂ ಕ್ಷಪಯನ್ ಕುರುಣಾಂ ಅಂತಸ್ಸಮುತ್ಥಕಲಿನಾ ಯುಧಿ ಭೂಪಚಂವಃ ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ವಿಘೋಷ್ಯ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ. ಭೂಭಾರವನ್ನು ಪರಿಹಾರ ಮಾಡಿ ಕೃಷ್ಣ ಧರ್ಮವನ್ನು ಸ್ಥಾಪನೆ ಮಾಡಿ ಪಾಂಡವರಿಗೆ ಜಯ ತಂದುಕೊಟ್ಟು ತನ್ನ ವೈಕುಂಠಧಾಮಕ್ಕೆ ತೆರಳಿದ ಅಂತ ಕೊನೆಗೊಳ್ತಾ ಇದೆ 9ನೇ ಸ್ಕಂಧ. ಪರೀಕ್ಷಿತ್ ರಾಜನಿಗೆ ಇಷ್ಟು ಸಂಕ್ಷಿಪ್ತವಾಗಿ ಕೃಷ್ಣನ ಕಥೆ ಹೇಳಿದಾಗ ವಿಸ್ತಾರವಾಗಿ ಕೃಷ್ಣನ ಕಥೆ ಕೇಳಬೇಕು ಅಂತ ತವಕಾಯಿತು. ಯಾಕೆಂದರೆ ಅದು ಕೃಷ್ಣನ ಕಥೆ. ಎಷ್ಟು ವಿಸ್ತಾರವಾಗಿ ಕೇಳ್ತೇವೆ ಕೃಷ್ಣನ ಕಥೆ ಅಷ್ಟಷ್ಟು ಮನಸ್ಸಿಗೆ ಆನಂದ ಆಗ್ತದೆ. ಯಾರ್ಯಾರ್ದೋ ಕಥೆ ಕೇಳ್ತಿರ್ತೇವೆ ಬೆಳಗ್ಗೆಯಿಂದ, ಅದು ಮನಸ್ಸಿಗೆ ವ್ಯಥೆ ಆಗ್ತದೆ, ಆನಂದ ಆಗಲ್ಲ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನವೆನಿಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ಎಂಥ ಅದ್ಭುತವಾದ ಮಾತು! ಅದು ಭಾಗವತವನ್ನೇ ಕನ್ನಡೀಕರಿಸಿ ಹೇಳಿದ್ದಾರೆ ಮಹಾನುಭಾವರು. ಶ್ರವಣ ಮನಕಾನಂದವೀವುದು, ಮನಸ್ಸಿಗೆ ಕಿವಿಗಳಿಗೆ ಬಹಳ ಆನಂದವನ್ನು ಕೊಡುವ ಕಥೆ ಅಂದರೆ ಅದು ಭುವನ ಪಾವನವೆನಿಪ ಲಕುಮೀಧವನ ಮಂಗಳ ಕಥೆಯ. ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನ ಕಥೆ ಶ್ರವಣ ಮನಕ್ಕೆ ಆನಂದವನ್ನು ನೀಡುತ್ತದೆ. ಹಾಗಾಗಿ ಅದನ್ನು ಶ್ರವಣ ಮಾಡಬೇಕು. ಅಷ್ಟೇ ಅಲ್ಲ, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ವಿವಿಧ ಭೋಗಗಳು ನಮ್ಮ ಬದುಕಿನಲ್ಲಿ ನಮಗೆ ಬೇಕು ಅಂತಾದಂಥ ಸಾಕಷ್ಟು ಭೋಗ ವಿಷಯಗಳಿದ್ದಾವೆ. ಅವುಗಳು ಸಿಗಬೇಕಾದ್ರೆ ಭಗವಂತನ ಕಥೆಯನ್ನು ಶ್ರವಣ ಮಾಡಿರಿ ಅಂತ ಹೇಳ್ತಾರೆ. ಭುವನ ಪಾವನವೆನಿಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ಭುವನ ಪಾವನವೆನಿಪ, ಭೂಮಿಯಲ್ಲಿ ಅತ್ಯಂತ ಪವಿತ್ರವಾದಂಥ ಕಥೆ ಭಗವಂತನ ಕಥೆ. ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ. ಕಿವಿಗೊಟ್ಟು ಅದನ್ನು ಭೂಸುರರು ಶ್ರವಣ ಮಾಡಲಿ, ದಿನೇ ದಿನೇ ಶ್ರವಣ ಮಾಡಲಿ, ಅವರವರ ಅಭೀಷ್ಟಗಳನ್ನು ಪೂರೈಸಿಕೊಳ್ಳಿ ಅಂತ ಹೇಳ್ತಾರೆ. ಅಂಥ ಕೃಷ್ಣನ ಕಥೆ ನಮ್ಮೆಲ್ಲರನ್ನು ಪವಿತ್ರೀಕರಿಸ್ತದೆ, ಕಲ್ಮಶಗಳನ್ನು ಕಳೀತದೆ, ಕಲಿಯ ಬಾಧೆಯನ್ನು ಪರಿಹಾರ ಮಾಡುತ್ತದೆ. ಮಧ್ಯ ಮಧ್ಯದಲ್ಲಿ ಬರ್ತಾ ಇರುವಂಥ ವಿವಿಧ ದುರಿತಗಳನ್ನು ಪರಿಹಾರ ಮಾಡುತ್ತದೆ. ಅದರಲ್ಲಿಯೂ ಅಧಿಕ ಮಾಸದಲ್ಲಿ ಶ್ರವಣ ಮಾಡಿದರೆ ಮತ್ತಷ್ಟು ಫಲ. ಈ ಮಾಸದ ಹೆಸರು ಪುರುಷೋತ್ತಮ ಅಂತ. ಪುರುಷೋತ್ತಮ ಅನ್ನೋ ನಾಮ ನಾರಾಯಣನ ನಾಮ, ಕೃಷ್ಣನ ನಾಮ. ಲೋಕದಲ್ಲಿರುವ ಪುರುಷರು ಎರಡು ಥರ ಪುರುಷರಿದ್ದಾರೆ. ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ. ಆ ಕ್ಷರಾಕ್ಷರ ಪುರುಷರಲ್ಲಿ ಉತ್ತಮನಾದವನು ನಾನು ಅಂತ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಅಂಥೇಳೇ ಇದೆ. ಪ್ರಥಿತ ಪುರುಷೋತ್ತಮ ಅಂತ ಕೃಷ್ಣ ಹೇಳ್ತಾನೆ. ನಾನೇ ಲೋಕವೇದಗಳಲ್ಲಿ ಪುರುಷೋತ್ತಮ ಅಂತ ಪ್ರಸಿದ್ಧನಾದವನು. ಲೋಕ ಅಂದರೆ ಪೌರುಷೇಯ ಕೃತಿಗಳು, ವೇದ ಅಂದರೆ ಅಪೌರುಷೇಯವಾದ ಕೃತಿ. ಪುರಾಣಗಳನ್ನು, ಮಹಾಭಾರತವನ್ನು ನೋಡ್ರಿ, ನಾನೇ ಪುರುಷೋತ್ತಮ ಅಂತ ಅಲ್ಲಿಯೂ ತಿಳಿಯುತ್ತದೆ. ಅಪೌರುಷೇಯವಾದ ವೇದವಾಣಿಯನ್ನು ನೋಡ್ರಿ, ತಿಳಿದು ಚಿಂತನೆ ಮಾಡಿರಿ, ಆಲೋಢನೆ ಮಾಡಿರಿ, ನಾನೇ ಪುರುಷೋತ್ತಮ ಅಂತ ಸಾರ್ತದೆ. ಸರ್ವಾಂತರ್ಯಾಮಿ, ಸರ್ವಕರ್ತ, ಸರ್ವೇಶ್ವರ, ಸರ್ವಕರ್ಮಕರ್ತೃ, ಸರ್ವ ಪ್ರೇರೇಪಕ, ಇದೆಲ್ಲ ನನ್ನ ಗುಣಧರ್ಮಗಳನ್ನು ಸಾರ್ತಾವೆ. ಹಾಗಾಗಿ ನಾನೇ ಪುರುಷೋತ್ತಮ ಅಂತ ಹೇಳ್ದ. ಆ ಪುರುಷೋತ್ತಮ ಕೃಷ್ಣ
ಈ ಮಾಸದ ದೇವತೆಯಲ್ಲಿ ಸನ್ನಿಹಿತನಾಗ್ತಾನೆ. ಹಾಗಾಗಿ ಈ ಮಾಸಕ್ಕೂ ಪುರುಷೋತ್ತಮ ಅಂತ ನಾಮ ಬರುವಂತಾಯ್ತಂತೆ. ಯಾವ ಮಾಸದಲ್ಲಿ ಸಂಕ್ರಮಣವಿರಲ್ಲ ಆ ಮಾಸವನ್ನು ಪುರುಷೋತ್ತಮ ಮಾಸ, ಮಲಮಾಸ ಅಂತ ಕರೀತಾರೆ. ಬೇರೆ ಮಾಸಗಳಲ್ಲೆಲ್ಲ ಒಂದಲ್ಲ ಒಂದು ಸಂಕ್ರಮಣ ಆಗ್ತದೆ. ಈ ಮಾಸದಲ್ಲಿ ಮಾತ್ರ 30 ದಿನಗಳಲ್ಲಿ ಸಂಕ್ರಮಣವೇ ಇಲ್ಲ. ಸಂಕ್ರಮಣ ವರ್ಜ್ಯ ಮಾಸ ಅಂತ ಕರೀತಾರೆ. ಯಾವ ಮಾಸದಲ್ಲಿ ಸಂಕ್ರಮಣ ಇರಲ್ಲ ಅಲ್ಲಿ ದೈವ ಕಾರ್ಯ ಶ್ರೇಷ್ಠ ಅಲ್ಲ ಅಂತ. ಹೀಗಾದ ಸ್ಥಿತಿಯನ್ನು ನೋಡಿಯೇ ಆ ಮಾಸದ ದೇವತೆ ಕೃಷ್ಣನನ್ನು ಬೇಡ್ಕೊಂಡ. ಬೇರೆ ಮಾಸಗಳೆಲ್ಲ ಇವನನ್ನು ಬಹಳ ತಿರಸ್ಕಾರ ಮಾಡ್ತಾ ಇದ್ರಂತೆ. ನೀನು ನಮ್ಮ ಕೊಳಗೆ ಸೇರಬೇಡ ನೀನು ಅಂತ. ಆಗ ಈ ಮಾಸದ ದೇವತೆ ಕೃಷ್ಣನನ್ನು ಬೇಡ್ದ. ನನ್ನನ್ನು ಎಲ್ಲ ಮಾಸಗಳು ತಿರಸ್ಕಾರ ಮಾಡ್ತಾವೆ, ಯಾಕೆ ಅಂದರೆ ಸಂಕ್ರಮಣ ಇಲ್ಲ, ದೈವ ಕಾರ್ಯ ಮಾಡಲಾರರು ಅಂತ. ಕೃಷ್ಣ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನನ್ನು ಈ ಸ್ಥಿತಿಗೆ ತಲುಪಿಸಿಬಿಟ್ಟಿದ್ದಾರೆ ಅಂತ ಬೇಡ್ಕೊಂಡ. ಭಗವಂತನ ಅಚಿಂತ್ಯ ಶಕ್ತಿ. ದೇವರು ಪ್ರಸನ್ನನಾದ ಅಂದರೆ ಜಗತ್ತಿನಲ್ಲಿ ದುರ್ಲಭ ಯಾವುದು? ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರು ಪ್ರಸನ್ನನಾದರೆ ದುರ್ಲಭ ಯಾವುದೂ ಇಲ್ಲ. ಹಾಗಾಗಿ ಕೃಷ್ಣ ಈ ಮಾಸದ ಮೇಲೆ ಪ್ರಸನ್ನನಾಗಿ ತನ್ನ ಸನ್ನಿಧಾನ ಇಟ್ಟ. ಬೇರೆ ಮಾಸಗಳಲ್ಲಿ ಬರುವ ಏನೆಲ್ಲ ಕರ್ಮಗಳಿವೆ, ವ್ರತ, ನಿಯಮ, ಉಪವಾಸ, ದಾನ, ಧರ್ಮ, ಯಜ್ಞ, ಯಾಗ ಎಲ್ಲ ಮಾಸಗಳಲ್ಲಿ ನಡೀತದೆ, ಅದರಿಂದ ಪುಣ್ಯ ಬರ್ತದೆ. ಅದಕ್ಕಿಂತ ಹೆಚ್ಚು ಪುಣ್ಯ ನಿನ್ನ ಮಾಸದಲ್ಲಿ ಮಾಡಿದರೆ ಬರ್ತದೆ ಅಂತ ವರ ಕೊಟ್ಬಿಟ್ಟ. ಆಗ ಈ ಮಾಸದ ದೇವತೆಗೆ ಬಹಳ ಸಂತೋಷ ಆಯಿತು. ಭಗವಂತನನ್ನು ನಮಸ್ಕರಿಸಿ ವರ ಪಡ್ಕೊಂಡು ಬಂದ ಅಂತ ಕಥೆ. ಈಗ ನಡೀತಾ ಇರುವ ಮಾಸವೂ ಅಧಿಕ ಮಾಸ. ಇದಕ್ಕೆ ವರ ಕೊಟ್ಟವನು ಪುರುಷೋತ್ತಮ. ಈ ಮಾಸದ ಹೆಸರು ಪುರುಷೋತ್ತಮ. ಸರಿಯಾಗಿ ಭಾಗವತ ಪ್ರವಚನ ದಶಮ ಸ್ಕಂಧ ಬಂದಿದೆ. ದಶಮ ಸ್ಕಂಧ ಹೇಳುವ ಕಥೆ ಪುರುಷೋತ್ತಮನ ಕಥೆ. ಪುರುಷೋತ್ತಮನ ಕಥೆಯನ್ನು ಪುರುಷೋತ್ತಮ ಮಾಸದಲ್ಲಿ ಕೇಳ್ತಿದ್ದೇವೆ ಅಂದರೆ ಒಂದರ್ಥದಲ್ಲಿ ನಾವೆಲ್ಲ ಇಷ್ಟು ದಿವಸ ಏನಿದ್ವೋ ಏನೋ ಕಥಾ ಶ್ರವಣ ಮಾಡಿದ ಮೇಲಂತೂ ಉತ್ತಮರಾಗ್ತೇವೆ ಅನ್ನಲಿಕ್ಕೆ ಇದು ಸೂಚಕ ಅಂತ ನಾವು ಭಾವಿಸಬೇಕು. ಸಮಾಜದಲ್ಲಿ ಯಾವ್ಯಾವುದೋ ರೀತಿಯಿಂದ ಉತ್ತಮರಾಗೋರು ಇದ್ದಾರೆ. ಈಗೆಲ್ಲ ಕಳ್ಳತನ ಮಾಡಿದರೂ ದೊಡ್ಡವನು, ಧರ್ಮವನ್ನು ಬೈದರೆ ಮತ್ತಷ್ಟು ದೊಡ್ಡವನು, ದೇಶವನ್ನು ಆಡ್ಕೊಂಡ್ರೆ ಮತ್ತಷ್ಟು ದೊಡ್ಡವನು. ದೇವರಿಲ್ಲ ಅಂದ್ಬಿಟ್ರಂತೂ ಅವನಿಗೆ ಪ್ರಶಸ್ತಿ. ಇದೊಂದು ಗುಂಪಿದೆ. ಎಲ್ಲರೂ ಹಾಗೆ ಅಂತ ಭಾವಿಸೋದು ಬೇಡ. ಧರ್ಮ, ದೇಶ, ದೇವರು, ಪುರಾಣ, ಸ್ಮೃತಿ, ವೇದ, ಸನಾತನದ ವ್ಯವಸ್ಥೆ ಅವುಗಳನ್ನು ತಿರಸ್ಕರಿಸಿ ನಿಂದಿಸಿ ಅವಹೇಳನ ಮಾಡಿದರೆ ಒಂದು ಭಾರೀ ಪ್ರಸಿದ್ಧಿಯನ್ನು ತಂದುಕೊಡ್ತಾರೆ. ಏನ್ರಿ ಅವನು ಅಷ್ಟು ಮಾತನಾಡ್ತಾನೆ ಧರ್ಮದ ಬಗ್ಗೆ. ಧರ್ಮದ ಬಗ್ಗೆ ಅಲ್ಲ, ಧರ್ಮದ ದ್ವೇಷದ ಬಗ್ಗೆ. ಅವರನ್ನು ಉತ್ತಮ ಅಂತ ಕರೆಯೋದು ದೊಡ್ಡಿಸ್ತಿಕೆ ಅಲ್ಲ. ವಾಸ್ತವಿಕ ಸಂಗತಿ, ಸತ್ಯ ಸಂಗತಿ, ಅದು ನಿತ್ಯ ಸಂಗತಿ. ದೈವವನ್ನು ವಿಶ್ವಾಸ ಮಾಡಿ, ಧರ್ಮವನ್ನು ವಿಶ್ವಾಸ ಮಾಡಿ, ದೇಶದ ಮೇಲೆ ಅಭಿಮಾನ ಇದ್ದು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ದೇವತೆಗಳೆಲ್ಲ ನಮ್ಮ ಬಗ್ಗೆ ಪ್ರೀತಿ ಆಗುವ ಹಾಗೆ ಬದುಕು ನಡೆಸೋದಿದೆ ಅಲ್ಲ, ಅದು ನಿಜವಾಗಲೂ ಉತ್ತಮ ಅಂತ ನಾವು ಭಾವಿಸ್ಬೇಕಂತ. ಕಪ್ಪೆಯೂ ಸ್ನಾನ ಮಾಡ್ತದೆ ನೀರಿನಲ್ಲಿ, ಗಂಗೆಯಲ್ಲಿ. ಮೊಸಳೆಯೂ ಇದೆ, ಯಾವಾಗಲೂ ಅಲ್ಲೇ ಇರ್ತದೆ. ಆದರೆ ನಾನು ಗಂಗೆಯಲ್ಲಿದ್ದೇನೆ ಅನ್ನೋ ಅರಿವು ಅದಕ್ಕಿರಲ್ಲ. ಗಂಗೆಯಲ್ಲಿದ್ದೇನೆ, ನನ್ನ ಪಾಪ ಕಳೀತಾಳೆ ಗಂಗೆ ಅನ್ನೋ ಅರಿವಿಲ್ಲ ಅದಕ್ಕೆ. ಹಾಗಾಗಿ ಕಪ್ಪೆ, ಮೊಸಳೆ ಅವುಗಳಿಗೆಲ್ಲ ಈ ಕೂಡಲೇ ಸ್ವರ್ಗ ಆಗ್ತದೆ ಅಂತಿಲ್ಲ ಗಂಗೆಯಲ್ಲಿದ್ದರು. ಭಾರತ ದೇಶ, ಈ ಭೂಮಿಯಲ್ಲಿರುವ ನದಿಗಳು, ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿರುವ ತಪಸ್ವಿಗಳ ತಾಣ. ಎಂಥೆಂಥ ಮಹರ್ಷಿಗಳು ಇಲ್ಲಿ ಭೂಮಿಯಲ್ಲಿ ತಪಸ್ಸು ಮಾಡಿ ತಮ್ಮದೇ ಪುಣ್ಯದ ಧಾರೆಯನ್ನು ಹರಿಸಿ ಹೋಗಿದ್ದಾರೆ. ಅಂಥ ಭೂಮಿಯಲ್ಲಿ ಬಂದು ನಾವೆಲ್ಲ ಆ ಸ್ಥಳಗಳಿಗೆ, ನದಿಗಳಿಗೆ ಹಾಗೂ ಪುರಾಣಗಳಿಗೆ, ವೇದಗಳಿಗೆ
ಇವೆಲ್ಲ ನಮ್ಮನ್ನು ಉದ್ಧರಿಸಲಿಕ್ಕಿದ್ದಾವೆ ಅನ್ನೋ ತಿಳುವಳಿಕೆಯಿಂದ ಅವುಗಳಲ್ಲಿ ನಾವು ಸ್ನಾನ ಮಾಡಿದರೆ, ಮಿಂದರೆ, ಪ್ರವಾಸ ಮಾಡಿದರೆ ಅವೆಲ್ಲ ನಮ್ಮ ಪಾಪ ಕಳೆದು ದೇವಲೋಕಕ್ಕೆ ಕರೆದುಕೊಂಡು ಹೋಗುವಂತೆ ಮಾಡ್ತವೆ. ಈ ಅರಿವು, ಈ ಪ್ರಜ್ಞೆ ನಮಗೆ ಯಾವಾಗಲೂ ಇರಬೇಕು. ಭಗವಂತನ ಕಥೆ ಅದು ಎಂದಿದ್ರೂ ನಮ್ಮನ್ನು ಪವಿತ್ರ ಮಾಡ್ತದೆ. ಕೃಷ್ಣನ ಕಥೆ ನಾನಾ ರೀತಿಯಾಗಿ ವಿಂಗಡಿಸಿ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಕೃಷ್ಣ ಭೂಮಿಗೆ ಬಂದ ಪರದೈವ. ಮನುಷ್ಯರ ಮಧ್ಯದಲ್ಲಿ ಬಂದಾಗ ಮನುಷ್ಯರಂತೆ ನಡೆದ ಮಾತ್ರಕ್ಕೆ ಅವನನ್ನು ಮನುಷ್ಯ ಅಂತ ಭ್ರಮಿಸಬಾರ್ದು ಅಂತಾರೆ. ಯಾವಾಗ ಬರ್ತಾನೆ ಕೃಷ್ಣ ಭೂಮಿಗೆ? ತಾನೇ ಹೇಳ್ತಾನೆ. ಕೃಷ್ಣನ ನುಡಿಯಂತೆ ಕೃಷ್ಣನ ನಡೆ. ನಮ್ಮದೆಲ್ಲ ಹಾಗಾಗಲಾರ್ದು. ನಮ್ಮದು ನುಡಿ ಬೇರೆ ಇರ್ತದೆ, ನಡೆ ಬೇರೆ. ಕೃಷ್ಣ ಹಾಗಲ್ಲ. ಏನು ನುಡಿತಾನೆ ಅದರಂತೆ ನಡೀತಾನೆ. ಏನೆಲ್ಲ ನಡೆದಿದ್ದಾನೆ ಅದರಂತೆ ನುಡಿದಿದ್ದಾನೆ. ಯಾವಾಗ ಕೃಷ್ಣ ಅವತಾರ ಆಗ್ತದೆ? ಭಗವದ್ಗೀತೆ ಕೃಷ್ಣನ ನುಡಿಗಳು. ಅಲ್ಲಿ ಬಂದ ಮಾತನ್ನು ನಾವು ಸ್ಮರಣೆಗೆ ತರಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ನಾಶ ಆಯಿತು, ಅಧರ್ಮ ಎತ್ತರಕ್ಕೆ ಹೋಯಿತು ಅಂದರೆ ಕೃಷ್ಣಾವತಾರ ಆಗ್ತದೆ ಅಂತ ಅರ್ಥ. ತದಾ ಆತ್ಮಾನಂ ಸೃಜಾಮ್ಯಹಂ. ಅಧರ್ಮ ಎತ್ತರಕ್ಕೆ ಕಾಣ್ತಾ ಇದೆ. ಎಲ್ಲಿ ಹೋಗ್ತೇವೆ ಅಲ್ಲಿ ಸುಳ್ಳು, ಲಂಚ ತಗೊಳ್ಳೋದು, ಕೌಟುಂಬಿಕ ಕಲಹ, ಸಣ್ಣ ಸಣ್ಣ ವಿಷಯದಲ್ಲಿ ಕಲಹ, ರಾಜಕೀಯ ಕಲಹ, ಧರ್ಮದ ಬಗ್ಗೆ ತಾತ್ಸಾರ, ಅಧರ್ಮ ಬಹಳ ಕಡೆಯಲ್ಲಿ ವ್ಯಾಪರಿಸ್ತಾ ಇದೆ. ಹಾಗೆಲ್ಲ ದೇವರ ಅವತಾರ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗ್ಲಾನಿ ಅಂದರೆ ನಾಶ. ನಾಶ ಆದಾಗೆಲ್ಲ ಧರ್ಮಕ್ಕೆ ಕೃಷ್ಣ ಅವತಾರ ಮಾಡಿ ಪುನರುತ್ಥಾಪನೆ ಮಾಡ್ತಾನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮದ ಸ್ಥಾಪನೆಗಾಗಿ ನಾನು ಯುಗ ಯುಗಗಳಲ್ಲಿ ಅವತಾರವೆತ್ತುತ್ತೇನೆ. ಇದು ಭಗವಂತನ ಮಾತು. ದ್ವಾಪರ ಯುಗದ ಕೊನೆಯಲ್ಲಿ ಧರ್ಮ ನಾಶ ಆಗಿ ಅಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತಂತೆ. ಶ್ರೀಕೃಷ್ಣನ ಮಾತಿನಂತೆ ಅವತಾರ ಮಾಡಲೇಬೇಕಾಯಿತು. ಯಾಕೆ ಅಂದರೆ ಅಧರ್ಮ ಹೆಚ್ಚಾಗ್ತಾ ಇದೆ, ಧರ್ಮದ ಸ್ಥಾಪನೆ ಆಗಬೇಕಾಗಿದೆ. ಧರ್ಮ ಅಂದರೆ ಏನು? ಅದರದ್ದೇ ವಿಶ್ಲೇಷಣೆ ಬಹಳ. ಸಂಕ್ಷಿಪ್ತವಾಗಿ ತಿಳಿಯೋದಾದರೆ ತಪಸ್ಸು, ದಯಾ, ಶೌಚ, ದಾನ, ಈ ನಾಲ್ಕು ಒಟ್ಟು ಸೇರಿ ಅನುಸಂಧಾನಕ್ಕೆ ತಂದರೆ, ಅನುಷ್ಠಾನಕ್ಕೆ ತಂದರೆ ಅದೇ ಧರ್ಮ. ತಪಸ್ಸು, ಉತ್ತಮವಾದ ತಪಸ್ಸು ನಡಿಬೇಕು. ನಮ್ಮ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ತಪಸ್ಸು ಚೆನ್ನಾಗಿರಬೇಕು. ಹಾಗೆ ಶೌಚ, ಅದನ್ನು ಪಾಲನೆ ಮಾಡಬೇಕು, ಅದನ್ನು ಅನುಷ್ಠಾನಕ್ಕೆ ತರಬೇಕು. ಇದು 2ನೇ ಪಾದ. 3ನೇ ಪಾದ ದಯೆ. ಮನುಷ್ಯನಿಗೆ ಪಶು ಪಕ್ಷಿ ಪ್ರಾಣಿಯನ್ನು ಮೊದಲು ಮಾಡಿಕೊಂಡು ಎಲ್ಲರ ವಿಷಯದಲ್ಲಿ ದಯೆ ಇರಬೇಕು. ದಯೆ ಇಲ್ಲದಿದ್ದರೆ ಧರ್ಮವಿಲ್ಲ ಅಂತ ಅರ್ಥ. ದಯೆ ಇದ್ದರೆ ಧರ್ಮವಿದೆ ಅಂತ. ಮನುಷ್ಯ ದಯಾಪರನಾಗಬೇಕು ಅಂತ ಹೇಳ್ತಾರೆ. ಸತ್ಯ ಅಂತ ಮತ್ತೊಂದು. ದಯೆ ಹಾಗೂ ದಾನ ಎರಡೂ ಸೇರಿ ವಿವರಣೆ ಕೊಟ್ಟಿದ್ದಾರೆ. ಆದ್ದರಿಂದ ದಯೆ ಅಥವಾ ದಾನ. ಸತ್ಯ ಅಂತ ಮತ್ತೊಂದು. ಸತ್ಯ ಅಂದರೆ ಪ್ರಾಮಾಣಿಕವಾಗಿ ಮನುಷ್ಯ ಬದುಕಬೇಕು ಅಂತ ಅರ್ಥ. ತನ್ನ ಬದುಕಿನಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ. ಒಬ್ಬರ ಹತ್ರ ಒಂದು ಸುಳ್ಳು ಹೇಳ್ತಾನೆ, ಇನ್ನೊಬ್ರು ಯಾರಾದರೂ ಅದೇ ವಿಷಯದ ಬಗ್ಗೆ ಕೇಳಿದರೆ ಮತ್ತೊಂದು ಸುಳ್ಳು ಹೇಳಿರ್ತಾನೆ. ಮತ್ತೊಬ್ಬರ ಹತ್ರ ಅದೇ ವಿಷಯದಲ್ಲಿ ಮತ್ತೊಂದು ಸುಳ್ಳು ಹೇಳ್ತಾನೆ. ಎಲ್ರಿಗೂ ಅದು ಗೊತ್ತಾದ ಮೇಲೆ ಸುಳ್ಳು ಹೇಳೋದಿಲ್ಲಪ್ಪ ಅಂದರೆ ಅದನ್ನು ಮುಚ್ಚಿಟ್ಟುಕೊಳ್ಳಿಕ್ಕೆ ಅದರ ಮೇಲೆ ಮತ್ತೊಂದು ಸುಳ್ಳು ಹೇಳ್ತಾನೆ. ಇದು ಸಣ್ಣ ಉದಾಹರಣೆ. ಯಾಕಂದರೆ ಇದಕ್ಕಿಂತ ದೊಡ್ಡದು ನಮಗೂ ಎಲ್ಲ ಗೊತ್ತೇ ಇದೆ ಅಂತ ಅಂತೀರಿ ನೀವೆಲ್ಲ.
ಪ್ರಪಂಚ ಇವತ್ತು ಲೋಕ ಪ್ರಪಂಚ ಎಷ್ಟು ವ್ಯಾಪರಿಸಿದೆ ಅಂದರೆ ಅಲ್ಲಲ್ಲಿ ಸುಳ್ಳನ್ನೇ ತನ್ನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ವ್ಯಂಗ್ಯ ಮಾಡಿ ಅಂದೇ ಹೇಳಿದಾರಲ್ಲ ದಾಸರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಧರ್ಮದ ಬಹಳ ದೊಡ್ಡ ಅಂಗ ಸತ್ಯ. ಮನುಷ್ಯ ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಂಡು ಏನು ನಾನು ಅಂತ ಆಲೋಚನೆ ಮಾಡಬೇಕು. ಹಾಗಾಗಿ ಸತ್ಯ, ತಪಸ್ಸು, ಶೌಚ, ದಯೆ ಅಥವಾ ದಾನ ಇವುಗಳು ಒಟ್ಟು ಸೇರುತ್ತದೆ ಒಬ್ಬ ವ್ಯಕ್ತಿಯಲ್ಲಿ. ಈ 4 ಬೆರಳುಗಳು ಹೇಗೋ ಹಾಗೆ ಈ 4 ಅಂತ ನಾವು ಅನುಸಂಧಾನ ಮಾಡಬೇಕು. ಮನುಷ್ಯನ ಯಾವ ಒಂದು ಬೆರಳು ಕೂಡ ಕೆಲಸಕ್ಕೆ ಬರಲ್ಲ ಅಂತ ಭಾವಿಸಬಾರ್ದು. ಯಾವುದಾದ್ರೂ ಬೆರಳು ಕೆಲಸಕ್ಕೆ ಬರದೇ ಇರೋದು ಅಂತ ದೇವರು ಕೊಟ್ಟಿದ್ದಾನ? ಒಂದು ಉದ್ದ, ಒಂದು ಸಣ್ಣ, ಒಂದು ದಪ್ಪ ಇರ್ಬೋದು. ಆದರೆ ಯಾವುದಾದ್ರೂ ಬೆರಳು ಹೋದರೆ ನಮ್ಮ ಬದುಕಿನಲ್ಲಿ ನಾವು ಎಷ್ಟು ಹೋರಾಡ್ತೇವೆ ಅಂತ ನಮಗೇ ಗೊತ್ತು. ಹಾಗಾಗಿ 4 ಬೆರಳು ಬೇಕು. ಸತ್ಯನೂ ಬೇಕು, ತಪಸ್ಸು ಬೇಕು, ಶೌಚವೂ ಬೇಕು, ದಾನವೂ ಬೇಕು. ಈ 4 ಬೆರಳಿನಂತೆ ಧರ್ಮವನ್ನು ಅನುಸಂಧಾನಕ್ಕೆ ತರಬೇಕು. ಇವುಗಳನ್ನು ನಾಶ ಮಾಡ್ತಾ ಮಾಡ್ತಾ ದುರ್ಜನರು ತಮ್ಮ ಸ್ವಾರ್ಥ ಬೆರೀತಾರೆ. ಭೂಮಿಯಲ್ಲಿ ಸತ್ಯ ನಾಶ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ತಪಸ್ಸನ್ನು ನಾಶ ಮಾಡಿ ಲೋಕದಲ್ಲೆಲ್ಲ ತಮ್ಮ ಸ್ವಾರ್ಥ ಮೆರೀತಾರೆ. ಶೌಚವನ್ನು ನಾಶ ಮಾಡಿ ಭೋಗದ ಲಾಲಸೆಯನ್ನು ಸಮಾಜದಲ್ಲಿ ಪ್ರಚಾರ ಮಾಡ್ತಾರೆ. ಹಾಗೆ ದಾನ ಮಾಡುವುದನ್ನು ನಾಶ ಮಾಡಿ ತಮ್ಮ ಭೋಗಕ್ಕೆ ಅಂತ ಬೇಕಾದ ವ್ಯವಸ್ಥೆ ಮಾಡಿಕೊಳ್ತಾರೆ. ಹೀಗೆ ಒಂದೊಂದು ಸಮಾಜದಲ್ಲಿ ನಡೀತದೆ. ಇದು ಕಣ್ಣು ಮುಂದೆ ನಿಮ್ಮೆಲ್ಲರ ಮುಂದೆ ಇದ್ದೇ ಇರ್ತದೆ. ಇದನ್ನು ಹೆಚ್ಚೆಚ್ಚು ಅನುಭವಿಸ್ತಾ ಇದ್ದ ಹಾಗೆ ಸಜ್ಜನ ಜಗತ್ತು ನರಳಾಡ್ತದೆ. ಹಾಗಾಗೋಯ್ತಲ್ಲ ಸಮಾಜ ಅಂತ. ಅಂದಿನ ಸ್ಥಿತಿ ಹಾಗಾಗಿತ್ತು. ಕೃಷ್ಣಾವತಾರದ ಪೂರ್ವದಲ್ಲಿ ಭೂಮಿಗೆ ಬಹಳ ಭಾರ ಆಯ್ತಂತೆ. ಇಷ್ಟು ಕೋಟಿ ಜೀವರಾಶಿಗಳಿದ್ದರೂ ಭೂಭಾರ ಆಗ್ತದೆ ಅಂತ ನಮಗೆ ಅನಿಸಲ್ಲ. ದ್ವಾಪರದಲ್ಲಿ ಭೂಮಿಗೆ ಭಾರ ಆಯಿತು ಅಂತ ಭಾಗವತ ಹೇಳ್ತದೆ. ಭೂಮಿಗೆ ಭಾರ ಆಗೋದು ಅಂದರೆ ಯಾವ ಕಾರಣಕ್ಕೆ? ಭೂಮಿ ಎನ್ನುವುದು ಒಬ್ಬಳು ದೇವತೆ, ಭೂದೇವತೆ. ಆ ದೇವತೆಗೆ ಮನಸ್ಸಿಗಾದಂಥ ಭಾರವನ್ನು ಭೂಭಾರ ಅಂತ ಭಾಗವತ ವಿವರಣೆ ಕೊಡ್ತದೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ನಮಗೆ ಬೇಡವಾದ ಕೆಲಸ ಮಾಡಿದರೆ ನಮ್ಮ ಮನಸ್ಸಿಗೆ ಭಾರವಾಗ್ತದೋ ಇಲ್ಲೋ? ನಮಗೆ ಬೇಕಾದವರೇ ಬೇಡವಾದ ಕೆಲಸ ಮಾಡ್ತಾರೆ. ಆವಾಗ ಅನ್ನಿಸ್ತದೆ ಮನಸ್ಸಿಗೆ ಯಾಕೋ ಭಾಳ ಭಾರ ಆಗಿದೆ ಅಂತ. ಭಾಷೆಯ ಸೊಬಗು. ಹಾಗೆ ಭೂದೇವಿ ಜೀವರಿಗೆಲ್ಲ ತಾಯಿ, ಎಲ್ಲರನ್ನ ಪಡೆದವಳು, ಎಲ್ರಿಗೆ ಆಶ್ರಯ ನೀಡಿದವಳು. ಆದರೆ ಭೂಮಿಯ ಮೇಲಿದ್ದ ಮಕ್ಕಳೆಲ್ಲ ದಾರಿ ತಪ್ಪಲಿಕ್ಕೆ ಶುರು ಮಾಡಿದ್ದಾರೆ. ದಾರಿ ತಪ್ಪೋದು ಅಂದರೆ ಅರ್ಥ ಭೂಮಿಯಲ್ಲಿ ಇದ್ದು ಭೂಮಿಯ ಯಜಮಾನನಾದ ದೇವರನ್ನು ದ್ವೇಷಿಸೋದು. ಇದು ಭೂಮಿಗೆ ಮನಸ್ಸಿಗೆ ಬೇಸರ ಆಗದೇ ಇರ್ತದ? ಭಾರತದಲ್ಲೇ ಇದ್ದು ಭಾರತ ದೇಶವನ್ನು ದ್ವೇಷ ಮಾಡೋದು, ಭಾರತದಲ್ಲಿದ್ದು ಭಾರತದ ಸಂಸ್ಕೃತಿಯನ್ನು ಅಲಗಳೆಯೋದು, ಭಾರತದಲ್ಲೇ ಇದ್ದು ಸ್ವಾರ್ಥ ಮೆರೆಯೋ ಎಷ್ಟು ಜನ ಇದ್ದಾರೆ. ಇದು ಭಾರತಕ್ಕೆ ಮಾಡುವ ದ್ರೋಹ ಅಲ್ಲವೇ? ಹಾಗೆ ಕೃಷ್ಣಾವತಾರದ ಮೊದಲು ಭೂಮಿಯಲ್ಲಿದ್ದು ಭೂಮಿಯ ಭಾರವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಹೇಗೆ ಅಂದರೆ ಭೂಮಿಯನ್ನು ದ್ವೇಷಿಸ್ತಾರೆ. ಭೂಮಿಯ ಯಜಮಾನನಾದ ವಿಷ್ಣುನನ್ನು ಅಲ್ಲಗಳಿತಾರೆ. ಭಗವಂತನಿಗೆ ಬಹಳ ಪ್ರಿಯಕರವಾದಂತಹ ಸತ್ಯ, ತಪಸ್ಸು, ಶೌಚ ಅವುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಎಂಥ ಪ್ರಪಂಚ! ಪ್ರಾಮಾಣಿಕವಾಗಿ ಒಬ್ಬನಿರ್ತಾನೆ, ಎಲ್ಲರೂ ಹೇಳ್ತಿರ್ತಾರೆ ಅವನು ಪ್ರಾಮಾಣಿಕ, ವಿಶ್ವಾಸಾರ್ಹ ಅಂತ. ಸಮಾಜದಲ್ಲಿ ಹೇಗೆ ಮಾಡ್ತದೆ ಅಂದರೆ ಅವನ ಪರಿಸ್ಥಿತಿ, ಆ ಪ್ರಾಮಾಣಿಕ ಅಂತ ಹೇಳಿ ಅವನನ್ನು ಸುಳ್ಳು ಹೇಳೋ ಹಾಗೆ ಮಾಡಿರ್ತಾರೆ. ನೋಡಿದರೆ ಅವನಿಗೆ ಬಿರುದು ಕೊಟ್ಟಿರ್ತದೆ, ಅವನು ಭಾಳ ಪ್ರಾಮಾಣಿಕ ಅಂತ. ಅವನ ಕಡೆಯಿಂದ ಸುಳ್ಳು ಹೇಳಿಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿರ್ತಾರೆ. ಯಾಕೆಂದರೆ ವಿಶ್ವಾಸ ಮಾಡ್ತಾರಲ್ಲ ಎಲ್ಲರೂ, ಅವ ಹೇಳಿದರೆ ವಿಶ್ವಾಸ ಮಾಡ್ತಾರೆ ಅಂತ. ಇದೇ ಒಂದು ವಿಚಿತ್ರ ವ್ಯವಸ್ಥೆ.
ಈ ಸಿಸ್ಟಮನ್ನು ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಭಗವಂತ ಆಗ ಎಂಥ ಅದ್ಭುತವಾದ ಕಾರ್ಯ ಮಾಡಿದ ಅಂತ ಕೃಷ್ಣಾವತಾರದಿಂದ ನಮಗೆ ತಿಳಿದು ಬರ್ತದೆ. ಭೂಮಿಯಲ್ಲಿ ಇಂಥ ವಂಚನೆ, ಮೋಸ, ಕೊಲೆಗಡಕ್ತನ, ಸುಲಿಗೆ, ಅತ್ಯಾಚಾರ ಅಲ್ಲಲ್ಲಿ ಒಬ್ಬೊಬ್ಬ ರಾಜರ ಮನೆಗಳಲ್ಲಿಯೂ ನಡೀತಾ ಇದೆ. ರಾಜನ ಪದವಿಯಲ್ಲಿ ಕುಳಿತವರೆಲ್ಲ ಅದನ್ನೇ ಬೋಧನೆ ಮಾಡ್ತಿದ್ದಾರೆ ಎಂದಾಗ ಭೂಮಿ ಬಹಳ ಭಾರ ಆಗಿ ದೇವರ ಬಳಿಗೆ ಗೋರೂಪಳಾಗಿ ಬಂದ್ಲು ಅಂತ ಭಾಗವತ ಹೇಳ್ತದೆ. ಗೋರೂಪಳಾಗಿ ಬಂದು ಬ್ರಹ್ಮಾದಿ ದೇವತೆಗಳನ್ನು ಮುಂದೆ ಮಾಡಿಕೊಂಡು ಕ್ಷೀರ ಸಮುದ್ರದ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕೃಷ್ಣ, ಹೇ ವಿಷ್ಣು, ಭೂಮಿಗೆ ಬಹಳ ಭಾರ ಆಗ್ತಾ ಇದೆ, ನೀನೇ ಅವತಾರ ಮಾಡಿ ಭೂಭಾರ ಪರಿಹಾರ ಮಾಡಬೇಕು, ಧರ್ಮದ ಸ್ಥಾಪನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಭೂದೇವಿಯ ಪ್ರಾರ್ಥನೆ, ಬ್ರಹ್ಮರುದ್ರಾದಿ ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ದೇವಕಿ ಮತ್ತು ವಸುದೇವನಲ್ಲಿ ಅವತಾರ ಮಾಡಿದ ಅಂತ. ದೇವಕಿ ಅಂದರೆ ಯಾರು? ಅದಿತಿ ದೇವಿನೇ ದೇವಕಿಯಾಗಿ ಅವತಾರ ಮಾಡಿದ್ದಾಳೆ, ಹುಟ್ಟಿದಾಳೆ. ವಸುದೇವ ಅಂದರೆ ಕಶ್ಯಪ ಋಷಿ, ಪ್ರಜಾಪತಿ. ಕಶ್ಯಪ ವಸುದೇವನಾದ, ದೇವಕಿ ಅದಿತಿ ಆದಳು. ಅವರಿಬ್ಬರನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಕೃಷ್ಣನಾಗಿ ಅವತರಿಸಿದ ಅಂತ ಪುರಾಣ. ಏನಿದರ ಸಂದೇಶ? 6 ಜನ ಮಕ್ಕಳನ್ನು ಕಂಸ ಕೊಂದ. ಕಥೆ ಬಹಳ ಪ್ರಸಿದ್ಧನೇ. ಕಥೆಗಿಂತ ಹೆಚ್ಚು ತತ್ವಗಳನ್ನು ಚಿಂತಿಸೋ ಪ್ರಯತ್ನ ಮಾಡುತ್ತದೆ. 6 ಜನ ಮಕ್ಕಳನ್ನು ಮೊದಲು ಕೊಂದ ಕಂಸ. 7ನೇದ್ದು ಗರ್ಭಸ್ರಾವ ಆಯಿತು ಅಂತ ಸುದ್ದಿ ಹಬ್ಬಿಸಿದರು. 8ನೇವನಾಗಿ ವಿಷ್ಣು ಅವತಾರ ಮಾಡಿದ ಕೃಷ್ಣನಾಗಿ. ಕಂಸನಿಗೆ ತನ್ನ ಮೃತ್ಯು ಹುಟ್ಟುತ್ತಾನೆ ದೇವಕಿಯಲ್ಲಿ ಅಂತ ಅಶರೀರವಾಣಿಯಿಂದ ತಿಳಿದಿತ್ತು. ಹಾಗಾಗಿ ತನಗೆ ಮೃತ್ಯು ಆಗ್ತದಲ್ಲ, ಆ ಹುಟ್ಟಿದ ಕೂಡಲೇ ಮಗುವನ್ನು ಕೊಂದರೆ ಇನ್ನು ನನಗೆ ಮೃತ್ಯುವೇ ಇಲ್ಲ ಅಂತ ಅವನು ಭ್ರಮಿಸಿದ. ಹಾಗಾಗಿ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ತಿದ್ದ. ಶಿಶು ಹತ್ಯೆ. ಹುಟ್ಟುತ್ತವೆ ಅಂದ ಕೂಡಲೇ ಬರಬೇಕು, ಮಗುವನ್ನು ಕಸಗೋಬೇಕು, ದೇವಕಿಯಿಂದ ಕೊಲ್ಲಬೇಕು. ಹೀಗೆ ಶಿಶು ಹತ್ಯೆ ಮಾಡ್ತಾ ಇದ್ದ ಕಂಸ. ಇಷ್ಟು ಶಿಶು ಹತ್ಯೆ ಮಾಡಿಸಿದ್ದಾನೆ ಕಂಸ, ಸಂಖ್ಯೆಗೆ ಸಿಗಲಿಕ್ಕಿಲ್ಲ, ಅಷ್ಟು ಶಿಶು ಹತ್ಯೆ ಮಾಡಿಸಿಬಿಟ್ಟಿದ್ದಾನೆ ತನ್ನ ಮೃತ್ಯುವನ್ನು ಹುಡುಕಲಿಕ್ಕೆ ಅಂತ. ನೋಡಿದರೆ ನಿಜವಾದ ಮೃತ್ಯು ಯಾರು ಅನ್ನೋದೇ ಅವನ ಕೈಗೆ ಸಿಗಲಿಲ್ಲ. 8ನೇವನಾಗಿ ಕೃಷ್ಣಾವತಾರ ಆಯಿತು ಅಂತ ಭಾಗವತ. ಏನದರ ಸಂದೇಶ? ಭೂಮಿಯಲ್ಲಿ ಭಗವಂತ ಕೃಷ್ಣ 8ನೇವನಾಗಿ ಅವತರಿಸಿದ. 6 ಮಕ್ಕಳನ್ನು ಕೊಂದ ಕೃಷ್ಣ, ಅವರನ್ನು ಬಿಟ್ಟುಕೊಟ್ಟರು. 7ನೇದು ಸಿಗಲೇ ಇಲ್ಲ. ನಾವು ಅನುಸಂಧಾನಕ್ಕೆ ತರೋಣ. ಮಥುರಾ ಪಟ್ಟಣ ಅಂದರೆ ನಮ್ಮ ನಿಮ್ಮೆಲ್ಲರ ದೇಹ ಅಂತ ಭಾವಿಸಬೇಕು. ಈ ದೇಹವೇ ಮಥುರಾ ಪಟ್ಟಣ. ಎಷ್ಟು ಮಧುರವಾಗಿದೆ ಈ ದೇಹ. 9 ಬಾಗಿಲುಗಳಿವೆ ಅಂತ ಹೇಳ್ತಾರೆ. ಕೃಷ್ಣನ ಮಾತು, ನವದ್ವಾರ ಪುರೇ ದೇಹಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ನಿನಗೆ ಅಂತ ನಾನೊಂದು ಪಟ್ಟಣ ಕೊಟ್ಟಿದ್ದೀನಿ, 9 ಬಾಗಿಲಿಟ್ಟಿದ್ದೇನೆ. ನೀನು ಕಟ್ಟಿಸಿದ ಮನೆಯಲ್ಲೂ 9 ಬಾಗಿಲಿರಲ್ಲ ಅಂತ. 9 ಬಾಗಿಲಿನ ಪಟ್ಟಣ ಕೊಟ್ಟಿದ್ದಾನೆ ಕೃಷ್ಣ. ಇದರೊಳಗೆ ಬೇರೆ ಬೇರೆ ಉದ್ಯಾನವನಗಳಿವೆ. ಎಂಥೆಂಥ ಉದ್ಯಾನವನಗಳಿವೆ ಅಂತ ನಾವು ಇಳಿದು ನೋಡಿದ್ದೇವೆ ಒಂದ್ಸಲಿಯಾದರೂ. ಸುಗಂಧ ಬರಲಿಕ್ಕಿರುವ ಉದ್ಯಾನವನ, ರೂಪಗಳನ್ನು ನೋಡಲಿಕ್ಕಿರುವ ಉದ್ಯಾನವನ, ಅಲ್ಲಲ್ಲಿ ಮನುಷ್ಯನಿಗೆ ಸ್ಪರ್ಶದ ಸುಖ ಅನುಭವಿಸಲಿಕ್ಕಿರುವ ಉದ್ಯಾನವನ, ಅಲ್ಲಲ್ಲಿ ಹೋಗಲಿಕ್ಕೆ ಬೇಕಾದ ದಾರಿಗಳು ಬೇರೆ, ಉಪ್ಪರಿಗೆ ಮೇಲೆ ಉಪ್ಪರಿಗೆಗಳು ಬೇರೆ, ಒಳ್ಳೆಯ ತಂಪು ಗಾಳಿ ಬೀಸುವಂತಹ ಹೂತೋಟಗಳು ಎಲ್ಲ ಈ ದೇಹದೊಳಗಿದೆ. ಹೊರಗೆ ಏನೆಲ್ಲ ಇದೆ, ಒಳಗೆಲ್ಲ ಇದೆ. ಹೊರಗೆಲ್ಲ ನೋಡ್ತೇವೆ, ಸಪ್ತದ್ವೀಪ, ಸಪ್ತಸಾಗರ, ಸೂರ್ಯೋದಯ, ಸೂರ್ಯಾಸ್ತ ಎಲ್ಲ ಹೊರಗೆ ನೋಡ್ತೇವಲ್ಲ, ಅದೆಲ್ಲ ನಮ್ಮ ದೇಹದೊಳಗೂ ಇದೆ ಅಂತಾರೆ ಹಿರಿಯರು. ಇಲ್ಲಿ ದ್ವೀಪಗಳಿವೆ, ಸಾಗರಗಳಿವೆ, ಎಲ್ಲವೂ ಒಳಗಿದೆ. ಹಾಗಾದರೆ ಒಳಗಿರುವ ಇಷ್ಟೊಂದು ಸಪ್ತದ್ವೀಪ, ಸಪ್ತಸಾಗರ, ಹೂತೋಟ, ಉದ್ಯಾನವನಗಳನ್ನು ಹೊತ್ತಂಥ ಈ ದೇಹವೇ ಮಧುರಾ ಪಟ್ಟಣ ಅಂತ ಭಾವಿಸಬೇಕು. ಅಂದಿನ ಮಧುರೆ ಕಂಸನ ಆಡಳಿತಕ್ಕೆ ತತ್ತರಿಸ್ತಾ ಇತ್ತು. ಕಂಸ ಬಹಳ ದುರಾಡಳಿತ ನಡೆಸಿದ್ದ.
ಆಡಳಿತದಿಂದ ತತ್ತರಿಸೋದು ಅಂದರೆ ಹೇಗೆ ಅಂತ ಚೆನ್ನಾಗಿ ಗೊತ್ತಾಗಿದೆ ಈಗ ಎಲ್ರಿಗೂ. ಎಲ್ಲಿ ಆಡಳಿತ ಅವ್ಯವಸ್ಥೆ ಆಗ್ತದೆ, ಅದರಿಂದ ಸಮಾಜಕ್ಕೆ ಎಷ್ಟು ಹಾನಿ ಆಗ್ತದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ದೇಶದೊಳಗೆ ಎಂಥೆಂಥ ರಾಜ್ಯಗಳಲ್ಲಿ ಎಂಥೆಂಥ ಆಡಳಿತ ನಡೆಸಿದ್ರಿಂದ ಏನೆಲ್ಲ ಅನಾಹುತ ಆಗ್ತದೆ. ಮೊದಲೆಲ್ಲ ಇಷ್ಟು ತಿಳುವಳಿಕೆಗೆ ಬೇಗ ಬರ್ತಿರಲಿಲ್ಲ, ನಿಧಾನ ಗೊತ್ತಾಗ್ತಾ ಇತ್ತು. ಈಗ ಬೇಗ ಬೇಗ ಎಲ್ಲ ತಿಳುವಳಿಕೆಗೆ ಬರ್ತದೆ, ಆಡಳಿತ ಎಡವಟ್ಟಾದರೆ ಏನಾಗ್ತದೆ ಅಂತ. ಹಾಗೆ ಮಥುರಾ ಪಟ್ಟಣದ ಆಡಳಿತ ಕಂಸನಂಥ ಕ್ರೂರನಿಂದ ಜರ್ಜರಿತ ಆಗ್ತಾ ಇದೆ, ಅಧಃಪತನ ಆಗ್ತಾ ಇದೆ. ನೈತಿಕತೆ ಅಧಃಪತನಕ್ಕೆ ಇಳಿತು. ನಮ್ಮ ದೇಹದೊಳಗೆ ಕಂಸನ ಆಡಳಿತ ಅಂದರೆ ಕಾಮದ ಆಡಳಿತ ಅಂತ ಅರ್ಥ. ಆಗ ಮಥುರಾ ಪಟ್ಟಣ ಅಧಃಪತನಗೊಳ್ತದೆ. ಕಾಮ ಅಂದರೆ ವಿಷಯದ ಭೋಗ, ವಿಷಯದ ಅಭಿಲಾಷೆ. ಎಲ್ಲ ನನಗೆ ಬೇಕು, ಅವಂದು ನನಗೇ ಬೇಕು, ಇನ್ನೊಬ್ಬದ್ದು ನನಗೇ ಬೇಕು, ಈ ಥರದ ಮನುಷ್ಯನ ಮನೋಭಾವ ಇದೆಯಲ್ಲ, ಅದೇ ದುರಾಡಳಿತ ನಡೆಸಲಿಕ್ಕೆ ಪ್ರಾರಂಭ ಆಗ್ತದೆ. ಅವನ ಆಡಳಿತದಿಂದ ಅವನ ಕೈ ಕೆಳಗಿರುವವರೇ ಶಕಟಾಸುರ, ಪೂತನ, ತೃಣಾವರ್ತ, ವತ್ಸ, ಕೇಶಿ, ಅರಿಷ್ಟ, ಇದೆಲ್ಲ ಕಂಸನ ಕೈ ಕೆಳಗಿರುವಂತಹ ಶಾಸಕರಂತ. ಮೇಲ್ಮನೆ ಶಾಸಕರು ಬೇರೆ, ಕೆಳಗಿರುವ ಶಾಸಕರು ಬೇರೆ ಅಂತ ಎರಡು ಥರ ಇರ್ತಾರಲ್ಲ ಅವರು. ಅಂದರೆ ಆ ಕಂಸ ಆ ಥರ ಎಲ್ಲೆಡೆಯಲ್ಲಿ ತನ್ನ ಆಡಳಿತ ನಡಿಬೇಕು ಅಂತ ತನ್ನ ಕೈ ಕೆಳಗಡೆ ಇರುವವರನ್ನೆಲ್ಲ ನೇಮಕ ಮಾಡ್ತಾನೆ. ಅವರೇ ಪೂತನೆ ಅಂದರೆ ಅವಳು ಬೇರೆ ಯಾರಲ್ಲ, ಸಮಾಜದಲ್ಲಿ ಶಿಶು ಹತ್ಯೆ ಮಾಡಿ ಎಲ್ಲರನ್ನು ಮೋಹಗೊಳಿಸಿ ತನ್ನ ತೆಕ್ಕೆಗೆ ಬೀಳಿಸ್ಕೊಳ್ತಾ ಇದ್ದಂಥ ಪೂತನೆ. ಭಾಳ ದುಷ್ಟಳವಳು, ಸಾಮಾನ್ಯ ದುಷ್ಟಳಲ್ಲ. ಇವತ್ತು ಅವಳು ಯಾರು ಅಂತ ನಮಗೆ ಪತ್ತೆ ಹಚ್ಚೋದು ಕಷ್ಟ ಏನಲ್ಲ, ಹೆಸರು ಹೇಳಿದರೆ ಸಮಸ್ಯೆ ಆಗ್ತದೆ ಅಷ್ಟೆ. ಹಾಗೆ ಸಮಾಜದೊಳಗೆ ಪೂತನೆ ರೂಪಾಂತರಗೊಳ್ತಾಳೆ, ಶಕಟಾಸುರ ರೂಪಾಂತರಗೊಂಡಿರ್ತಾನೆ. ಹಾಗಾದರೆ ನಮ್ಮ ದೇಹದೊಳಗೆ ಕಂಸನ ಆಡಳಿತದಿಂದ ಅವನ ಕೈ ಕೆಳಗೆ ಕೆಲಸ ಮಾಡುವ ಎಲ್ಲರೂ ಕೂಡ ಬಹಳ ಪ್ರಬಲರಾಗಿ ನಿಂತುಕೊಳ್ತಾರೆ. ಇಷ್ಟು ಪ್ರಬಲರಾದಾಗ ಮಥುರಾ ಪಟ್ಟಣದ ಸಜ್ಜನರಿದ್ದಾರೆ ಯಾದವರು, ಅವರಿಗೆ ದೈವಭಕ್ತಿ, ಧರ್ಮ, ದೇವರು ಅಂದರೆ ಬಹಳ ಅಭಿಮಾನ. ಅದಕ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಧರ್ಮಾನುಷ್ಠಾನ ಮಾಡಲಿಕ್ಕೆ ಅವಕಾಶ ಕೊಡ್ತಿರಲ್ಲ. ಅವರು ವ್ಯಥೆ ಪಡ್ತಾ ಇದ್ದರು. ವಸುದೇವ ದೇವಕಿಯರು ಕೂಡ ತಪಸ್ಸು ಮಾಡಿದ್ದರಿಂದ ಭಗವಂತನ ಅವತಾರ ಆದಾಗ ಅವರಿಗೆಲ್ಲ ಬೆಂಕಿ ಬಿತ್ತಂತೆ, ಅಸುರರಿಗೆ ಹೊಟ್ಟೆ ಒಳಗೆ ಬೆಂಕಿ ಬೀಳೋ ಹಾಗಾಯಿತು. ನೋಡಿ, ಯೋಚನೆ ಮಾಡಿರಿ, ಈ ಕಥೆ ಇವತ್ತಿನ ಕಥೆ, ನಿಮ್ಮೆಲ್ಲರ ಕಥೆ. ಅದು ಒಳಗಡೆ ಹೇಗೆ ಆಗಬೇಕು ಅಂತ ಭಾಗವತ ಹೇಳ್ತದೆ. ವಸುದೇವ ಅಂದರೆ ಜ್ಞಾನದ ಪ್ರತೀಕ ಅಥವಾ ತಪಸ್ಸಿನ ಪ್ರತೀಕ. ದೇವಕಿ ಅಂದರೆ ಭಕ್ತಿಯ ಪ್ರತೀಕಗಳು. ಯಾವ ದೇಹದ ಮಥುರಾ ಪಟ್ಟಣದಲ್ಲಿ ಭಕ್ತಿ ಜ್ಞಾನಗಳ ಸಮಾವೇಶ ಆಗ್ತದೋ ಅಲ್ಲೇ ಕೃಷ್ಣಾವತಾರ ಆಗ್ತದೆ ಅಂತ ಅರ್ಥ. ಇವತ್ತು ನಮ್ಮ ದೇಹದ ಮಥುರಾ ಪಟ್ಟಣದಲ್ಲಿ ನಾವು ಜ್ಞಾನ ಅನ್ನೋ ವಸುದೇವನನ್ನು ತರೋಣ, ಭಕ್ತಿ ಅನ್ನೋ ದೇವಕಿಯನ್ನು ಸೇರಿಸೋಣ, ತನ್ಮೂಲಕವಾಗಿ ಶ್ರೀಕೃಷ್ಣ ಅನ್ನೋನನ್ನು ಪ್ರಕಟಗೊಳಿಸ್ಕೊಳ್ಳೋಣ. ಹೀಗೆ ಪ್ರತಿಯೊಬ್ಬರೂ ಕೂಡ ಅನುಸಂಧಾನಕ್ಕೆ ತರಬೇಕು. 6 ಬಿಟ್ಟರು. ಒಳಗಿರುವ ಶತ್ರುಗಳು 6: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. 6 ಮಕ್ಕಳನ್ನು ಕಂಸ ತೊಗೊಂಡು ಹೋಗ್ತಾನೆ ಅಂದರೆ ಬಿಟ್ಬಿಟ್ರು, ತೊಗೊಂಡ್ಬಿಡು ಮಾರಾಯ, ಬೇಡವೇ ಬೇಡ ಅಂತ. 8ನೇಯವನಾಗಿ ಕೃಷ್ಣಾವತಾರ ಮಾಡಿದ. ಹಾಗಾದರೆ ಕೃಷ್ಣಾವತಾರಕ್ಕೆ ಮೊದಲು 6 ಬಿಟ್ಕೊಡಲೇಬೇಕು. ಒಳಗಡೆ ಭಗವಂತನ ದರ್ಶನ ಆಗಬೇಕಾದ್ರೆ, ಶ್ರೀಕೃಷ್ಣನ ಆವಿರ್ಭಾವ ಆಗಬೇಕಾದ್ರೆ ನಿಮ್ಮೆಲ್ಲರ ಒಳಗೆ ಸೇರಿಕೊಂಡ ಶತ್ರುಗಳು ಕಾಮಕ್ರೋಧಾದಿಗಳು, ಅವರನ್ನು ನಾವು ಪರಿತ್ಯಜಿಸಬೇಕು. ಅಂದರೆ ಹೃದಯದಲ್ಲಿ ಕೃಷ್ಣಾವತಾರ ಆಗ್ತದೆ ಅನ್ನೋ ಸಂದೇಶವನ್ನು ಭಾಗವತ ನೀಡ್ತಾ ಇದೆ. ಇದು ಆಧ್ಯಾತ್ಮಿಕವಾಗಿ ಕೃಷ್ಣನ ಕಥೆ ತಿಳಿಯುವ ಪದ್ಧತಿ. ಶ್ರೀಕೃಷ್ಣ ಅವತರಿಸಿದ ಕೂಡಲೇ ಹೇಗಿದ್ದ? ಪರದೈವ, 4 ಕೈಗಳಿಂದ ಪ್ರಕಟನಾದ. 4 ಕೈಗಳಲ್ಲಿ ಶಂಖ, ಚಕ್ರ ಅಂತ ಆಯುಧಗಳನ್ನು ಧರಿಸಿದ್ದ ಅಂತದೆ ಭಾಗವತ. ಮೈ ಬಣ್ಣ ದಟ್ಟವಾದ ಮೋಡದ ನೀಲ ಬಣ್ಣ ಅಂತ. ಭಗವಂತನ ಮೈ ಬಣ್ಣ ಹಾಗಿತ್ತು. ಲೋಕದಲ್ಲಿ ಯಾರ ಮೈ ಬಣ್ಣವೂ ಹಾಗಿಲ್ಲ ಅಂತಾರೆ.
ಅಷ್ಟು ಅದ್ಭುತ ಕೃಷ್ಣ. ಗುಂಗುರು ಗುಂಗುರು ಕೂದಲುಗಳು, ಹಾಲಿಗೆನ್ನೆ, ಕೈಗಳಿಗೆ ಕಡಗ, ಕಾಲಿಗೆ ಕಡಗ, ನಡುವಿನಲ್ಲಿ ಉಡುದಾರ, ಪೀತಾಂಬರ ತೊಟ್ಟಿದ್ದಾನೆ, ಶ್ರೀವತ್ಸ ಚಿಹ್ನೆ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಎಲ್ಲ ಧರಿಸೇ ಹುಟ್ಟಿದ್ದ, ಕಿರೀಟ ಹಾಕ್ಕೊಂಡೇ ಬಂದಿದ್ದ. ಕೃಷ್ಣಾವತಾರದ ಸಮಯವನ್ನು ಅನುಸಂಧಾನಕ್ಕೆ ತರಬೇಕು. ಸಿಂಹಮಾಸ, ಅಷ್ಟಮಿ ತಿಥಿ, ರಾತ್ರಿ ಚಂದ್ರೋದಯಕ್ಕೆ ರೋಹಿಣಿ ನಕ್ಷತ್ರ ಇದೆ, ಅಂದೇ ಕೃಷ್ಣ ಅವತಾರ ಮಾಡಿದ ಅಂತ ಕೃಷ್ಣನ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸಿಂಹ ಮಾಸದ ಅಷ್ಟಮಿ ತಿಥಿ, ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಚಂದ್ರೋದಯದಲ್ಲಿ ಕೃಷ್ಣ ಅವತಾರ ಆಗಿದೆ. ಅವತರಿಸಿದ ಕೃಷ್ಣನ ರೂಪ ಹೇಗಿತ್ತು ಅಂತ ವರ್ಣನೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ಇಂಥ ರೂಪವನ್ನು ವಸುದೇವ ಮೊದಲು ಕಣ್ಣು ತೆರೆದು ನೋಡ್ತಾನೆ. ಈ ರೂಪದ ದರ್ಶನ ಮಾಡೋದು ಸುಲಭದ ಪುಣ್ಯದಿಂದ ಅಲ್ಲ, ಬಹಳ ದುರ್ಲಭ. ಭಾಗವತ ಇದನ್ನು ವರ್ಣಿಸಿ ನಮಗೇನು ಸಂದೇಶ ಕೊಡ್ತದೆ ಅಂದರೆ, ಕೈಯಲ್ಲಿ ಭಗವಂತ ಆಯುಧಗಳನ್ನು ಧರಿಸಿದ್ದ. ಚತುರ್ಭುಜಂ, ನಾನು ಆಯುಧಗಳನ್ನು ಧರಿಸ್ತೇನೆ, ಕಾರಣ ನನ್ನ ಭಕ್ತರು ನನ್ನಂತೆ ಆಯುಧಗಳನ್ನು ಚಿಹ್ನೆಯಾಗಿ ಧರಿಸಲಿ ಅಂತ ಸಂದೇಶ ಕೊಟ್ಟನಂತೆ. ದೇವರ ಆಯುಧಗಳನ್ನು ನಾವು ದಿನಾ ಧಾರಣೆ ಮಾಡಬೇಕು. ಶಂಖ, ಚಕ್ರ, ಗದ, ಪದ್ಮ, ಇನ್ನೊಂದು ನಾರಾಯಣ ಅಂತ ಮುದ್ರೆ. ಇದನ್ನು ಧರಿಸಿದರೆ ದೇವರ ಭಕ್ತರು ಅಂತ ಆಗ್ತೇವೆ. ಈ ಧಾರಣೆ ಮಾಡೋದು ವಿಷ್ಣು ಭಕ್ತರ ಚಿಹ್ನೆ ಅಂತ ತಿಳಿಸಿದ್ದಾರೆ. ಕೃಷ್ಣ ಸ್ವತಃ ಧರಿಸಿಯೇ ಅವತಾರ ಮಾಡಿದ. ಹಾಗೆ ಆಯುಧಗಳನ್ನು ಧರಿಸಿದ್ದಲ್ಲದೆ ಕೈಗೆ ಕಡಗ ಧರಿಸಿದ್ದ, ಗುಂಗುರು ಗುಂಗುರು ಕೂದಲುಗಳಿಂದ ಪ್ರಕಟನಾಗಿದ್ದ, ವಸ್ತ್ರ ತೊಟ್ಟಿದ್ದ, ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಇಂಥ ಕೃಷ್ಣ ಅವತರಿಸಿದ್ನಲ್ಲ. ಯಾಕೆ ಅಂದರೆ ನನಗೆ ಬೇರೆಯವರಿಗಿರುವಂತೆ ಜನ್ಮ ಇಲ್ಲ ಅಂತ ತೋರಿಸ್ಬೇಕಿತ್ತಂತೆ. ನಮಗೆಲ್ಲ ಜನ್ಮ ಅಂದರೆ ನಮ್ಮ ತಾಯಿ ಗರ್ಭದಿಂದ ಹೊರಬರ್ತೇವೆ. ಮಲ, ಮಾಂಸ, ರಕ್ತ ಎಲ್ಲ ಸೇರಿಕೊಂಡೇ ಹೊರಗೆ ಬರ್ತೇವೆ. ಯಾಕೆ? ನಮ್ಮ ದೇಹ ಪ್ರಾಕೃತ, ಪ್ರಕೃತಿ ನಿರ್ಮಿತವಾದ ದೇಹ. ಶ್ರೀಕೃಷ್ಣನ ದೇಹ ಅದು ಪ್ರಕೃತಿ ನಿರ್ಮಿತ ಅಲ್ಲ. ಇದನ್ನು ಸಜ್ಜನರಿಗೆ ತಿಳಿಸ್ಬೇಕಾಗಿದೆ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಅರ್ಜುನ, ನನ್ನ ಜನ್ಮದ ರಹಸ್ಯವನ್ನು ಚೆನ್ನಾಗಿ ತಿಳಿದರೆ ಅವನಿಗೆ ಪುನರ್ಜನ್ಮ ಇಲ್ಲ ಅನ್ನಿಸ್ತೇನೆ ಅಂತಾನೆ. ತಾಯಿ ಗರ್ಭದಲ್ಲಿ ಭಗವಂತ ನಮ್ಮಂತೆ ವಾಸ ಮಾಡಿದವನಲ್ಲ. ನಾವೆಲ್ಲ ತಾಯಿ ಗರ್ಭದಲ್ಲಿ ವಾಸ ಮಾಡೋದ್ರ ಹಿಂದೆ ನಮ್ಮ ಕರ್ಮ ಕಾರಣ. ಏನೇನೋ ಕರ್ಮಗಳನ್ನು ಮಾಡಿರ್ತೇವೆ. ನರಕದಲ್ಲಿ ಅನುಭವಿಸುವ ದುಃಖಕ್ಕಿಂತ 2 ಪಟ್ಟು ಹೆಚ್ಚಂತೆ ಗರ್ಭವಾಸದಲ್ಲಿ ದುಃಖ. ನಮಗೆ ನೆನಪಿಲ್ಲ, ಬಚಾವು. ಅವೆಲ್ಲ ಈಗ ಫಾರ್ಗೆಟ್ ಅಂತ ಕರೀತಾರಲ್ಲ ಇಂಗ್ಲೀಷ್ನಲ್ಲಿ. ತುಂಬ ಮರೆತು ಬಂದಿದ್ದೇವೆ. ಈಗಲೂ ನೆನಪಿಗೆ ಬರಲಿಕ್ಕೆ ಶುರು ಮಾಡಿದರೆ ಅದು ಅಮ್ಮನ ಗರ್ಭದಲ್ಲಿ ಮತ್ತೊಂದು ಸಲ ಹೋಗಬಾರ್ದು ಅಂತ ಅನ್ನಿಸ್ತದೆ. ಅಷ್ಟು ದುಃಖ ಇದೆ ಅಂತೆ. ಅದರ ಹಿಂದೆ ನಾವು ಮಾಡಿದ ಕರ್ಮಗಳೇ ಕಾರಣ. ಹಾಗಾಗಿ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ. ನಿಷ್ಕಾರಣವಾಗಿ ಮನುಷ್ಯನಿಗೆ ಸುಖ ದುಃಖಗಳ ಅನುಭವ ಇರಲ್ಲ. ಭಗವಂತನ ವಿಷಯವಾದರೆ ಅವನು ಗರ್ಭದಲ್ಲಿ ಬಂದ ಅಂತ ಕಥೆ, ಆದರೆ ಅದಕ್ಕೆ ಕಾರಣ ಕರ್ಮ ಅಲ್ಲ ಅಂತ ಹೇಳ್ತಾರೆ. ಅವನಿಗೆ ದೇಹ ಇತ್ತು, ಆದರೆ ಅದಕ್ಕೆ ಕಾರಣ ಪಂಚಭೂತಗಳಲ್ಲ ಅಂತ ಹೇಳ್ತಾರೆ. ಅವನು ನಿಮ್ಮಂತೆ ಕಾಣ್ತಾನೆ, ಕಂಡ ಮಾತ್ರಕ್ಕೆ ನಮಗಿರುವ ಪ್ರಾಕೃತ ವ್ಯವಸ್ಥೆಗಳೆಲ್ಲ ಅವನಿಗಿದೆ ಅಂತ ಭಾವಿಸಬೇಡ. ಈ ರಹಸ್ಯವನ್ನು ಅರಿಯೋದೇ ಅವನ ಜನ್ಮ. ಜನ್ಮವೆಂಬುದು ಅವತಾರ ಅಂತ ಲಕ್ಷ್ಮೀ ಶೋಭನೆಯಲ್ಲಿ ವಾದರಾಜರು ಚಿಂತನೆ ಮಾಡಿಸ್ತಾರೆ. ಅದಕ್ಕೆ ಯಾವುದೇ ಕೃಷ್ಣನ ಅವತಾರ, ರಾಮ, ಪರಶುರಾಮ, ವೇದವ್ಯಾಸ, ಕಪಿಲ,
ದತ್ತಾತ್ರೇಯ, ಧನ್ವಂತರಿ, ಮೋಹಿನಿ, ಯಾವ ದೇವರ ಅವತಾರಗಳಿಗೂ ಪ್ರಕೃತಿಯ ಲೇಪವೇ ಇಲ್ಲ. ಇದು ಎಂಥ ಅದ್ಭುತ! ಪ್ರಕೃತಿ ಒಳಗಿದ್ದು ಪ್ರಕೃತಿಯನ್ನು ನಿಯಮನ ಮಾಡೋನು ಆತನೇ, ಆದರೆ ಅವನಿಗೆ ಮಾತ್ರ ಪ್ರಕೃತಿ ಬಂಧನವಿಲ್ಲ. ಹೀಗೆ ಉಪಾಸನೆ, ಹೀಗೆ ಚಿಂತನೆ ನಾವು ಮಾಡ್ತಾ ಇರಬೇಕು. ಆ ರೀತಿ ತಿಳಿಯೋಣದ್ರಿಂದ ನಮ್ಮಲ್ಲಿ ಭಗವಂತ ಪ್ರಕೃತಿಯ ಸಂಪರ್ಕವನ್ನು ದೂರ ಮಾಡ್ತಾ ಬರ್ತಾನಂತ. ನೃಸಿಂಹನಾಗಿ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಅವತಾರ ಮಾಡಿದ ಅಂತ ಕಥೆ. ನೃಸಿಂಹನಾದಾಗ ಅವನ ತಂದೆ ಯಾರು, ತಾಯಿ ಯಾರು? ಕಂಬದಿಂದ ಹೊರ ಬಂದುಬಿಟ್ಟ. ಕಂಬವನ್ನು ತಂದೆ ಅಂತಂದರೆ ಏನು ಹೇಳೋಣ? ಹೇಳೋದಾದರೆ ಹೇಳಿ ಅಂದರು ವಾದಿರಾಜರು. ಕಂಬದ ಮಗು ಅಂತ ಬೇಕಂದರೆ ಕರೀರಿ, ಕಂಬವನ್ನು ತಂದೆ ಅಂತ ಭಾವಿಸೋದಾದರೆ. ಆದರೆ ಭಗವಂತನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಜಗತ್ತಿಗೆಲ್ಲ ಆತನೇ ತಂದೆ, ಅವನೇ ತಾಯಿ. ಈ ತಿಳುವಳಿಕೆ ಬರಬೇಕು. ಅದಕ್ಕೆ ಅವತರಿಸುವಾಗಲೇ ಶ್ರೀಕೃಷ್ಣ ಪೀತಾಂಬರ ಉಟ್ಟು, ಗೆಜ್ಜೆ ಕಾಲಿಗಳಿಗೆಲ್ಲ ಕಟ್ಟಿ, ಕೈಗೆ ಕಡಗ ಧರಿಸಿ, ಕೌಸ್ತುಭ ಮಣಿಯಿಂದ ಆಯುಧಗಳ ಸಮೇತನಾಗಿ ಪ್ರಕಟನಾದ. ಇನ್ನೂ ವಾದ ಮಾಡೋರಿದ್ದಾರೆ, ಇಲ್ಲ ಇಲ್ಲ ದೇವಕಿನೇ ಕೃಷ್ಣನನ್ನು ನಮ್ಮಂತೆ ಹಡದ್ಲು ಅಂತ ವಾದ ಮಾಡ್ತಾರೆ. ಆ ಚರ್ಚೆಯಲ್ಲಿ ಮುಂದುವರೆದರೆ ಹಿರಿಯರು ಕೇಳಿದರು ವಾದ ಮಾಡೋರನ್ನು, ಹಾಗಾದರೆ ಕೃಷ್ಣನ ಕೈಯಲ್ಲಿದ್ದ ಆಯುಧಗಳನ್ನೆಲ್ಲ ದೇವಕಿ ಬಾಯಲ್ಲಿ ಮೊದಲೇ ನುಂಗಿದ್ಲ ಅಂತ ಕೇಳ್ತಾರೆ. ಎಲ್ಲಿಂದ ಬಂತು ಆಯುಧಗಳು? ಸ್ವಲ್ಪ ಯೋಚನೆ ಮಾಡಿ ಕೃಷ್ಣನ ಅವತಾರದ ಬಗ್ಗೆ ವಿಶ್ಲೇಷಣೆ ಮಾಡು ಅಂತ ತಿಳಿಸಿದರು ಹಿರಿಯರು. ಇಂಥ ಅಪ್ರಾಕೃತನಾದ, ಚಿನ್ಮಯನಾದ, ಆನಂದಮಯನಾದ ಶ್ರೀಹರಿ ಭೂಮಿಯಲ್ಲಿ ಅವತರಿಸಿದಾಗ ಬಹಳ ಸ್ವಚ್ಛ ಇದ್ದಂತೆ. ಅವನ ದೇಹದ ಕಾಂತಿ ಎಲ್ಲ ಕಾರಾಗೃಹದ ಬೆಳಕನ್ನು ಬೆಳಗಿಸ್ತಾ ಇದೆ ಅಂತೆ, ಕತ್ತಲೆ ಕಳೆದು ಬೆಳಗಿಸ್ತಾ ಇದೆ. ಅವನನ್ನು ಹೊತ್ತು ವಸುದೇವ ನಂದಗೋಕುಲಕ್ಕೆ ಅಂತ ಹೋಗಿ ನಂದನ ಮನೆಯಲ್ಲಿ ಕೃಷ್ಣನಿರಿಸಿ, ಅಲ್ಲಿ ಹುಟ್ಟಿದ ಯಶೋದೆಯ ಮಗಳನ್ನು ದುರ್ಗೆ, ಅವಳನ್ನು ಕಾರಾಗೃಹಕ್ಕೆ ತಂದ ಅಂತ ಕಥೆ. ಈ ಕಥೆಯನ್ನು ಭಾಗವತ ವಿಶ್ಲೇಷಿಸಿ ನಮಗೊಂದು ಸಂದೇಶ ಕೊಡ್ತದೆ. ಶ್ರೀಕೃಷ್ಣನಾಗಿ ಅವತರಿಸಿದಾಗ ಕೃಷ್ಣನ ಎತ್ತುಕೊಂಡ ವಸುದೇವ ಕೈಗೆ ಹಾಕಿದ ಬೇಡಿಯೆಲ್ಲ ಕಳಚಿ ಕೆಳಗೆ ಬಿತ್ತಂತೆ. ಎಲ್ಲ ಬೇಡಿ ಕಳಚಿ ಬಿದ್ದುಬಿಟ್ಟಿದೆ. ಕಾರಾಗೃಹದ ಬಾಗಿಲು ತೆಗೆದುಕೊಂಡಿದೆ. ಯಮುನೆಯ ನದಿ ಬಳಿಗೆ ಬರ್ತಾನೆ, ನದಿ ಇಬ್ಬಾಗವಾಗಿ ದಾರಿ ಬಿಟ್ಟಿದೆ. ಆಮೇಲೆ ನಂದಗೋಕುಲಕ್ಕೆ ಹೋಗಿ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಮಗುವನ್ನು ಮಲಗಿಸಿ ಇಟ್ಟು ಅಲ್ಲಿದ್ದ ಮಗುವನ್ನು ತಂದ. ಎಲ್ಲ ಕೈ ತುಂಬ ಬೇಡಿ ಆಯ್ತಂತೆ. ಪುನಃ ಬೇಡಿ ಕೈಗೆ ಬಂತು, ನದಿ ಒಂದಾಯಿತು. ಕಾರಾಗೃಹದ ಬಾಗಿಲಿಗೆ ಬೀಗ ಜಡೀತು. ಇಲ್ಲೆಲ್ಲ ಆಟೋ ಸಿಸ್ಟಮ್ ಅಂತಿರ್ತಾರಲ್ಲ, ಒಂದು ಅನಿಮೇಷನ್ ಅಂತ ಕರೀತಾರೆ ಇದಕ್ಕೆ, ಅನಿಮೇಟೆಡ್ ವ್ಯವಸ್ಥೆ. ಹೇಗೆ ತಕ್ಕೊಳ್ತು ಅಂತ ಗೊತ್ತಿಲ್ಲ, ಹೇಗೆ ಪುನಃ ಬಂಧನ ಆಯಿತು ಅಂತ ಗೊತ್ತಿಲ್ಲ, ಎಲ್ಲ ಆಗೋಯ್ತು. ಎರಡೂ ಸಂದರ್ಭವನ್ನು ಪುರಾಣ ನಮ್ಮ ಕಣ್ಣು ಮುಂದಿಟ್ಟು ಒಂದು ತಿಳುವಳಿಕೆ ಕೊಡ್ತದೆ. ಕರೆದುಕೊಂಡು ಬಂದ ಯಶೋದೆಯ ಮಗಳಿದ್ದಾಳಲ್ಲ, ಅವಳು ದುರ್ಗೆ, ಲಕ್ಷ್ಮಿ. ಅವಳು ಸಂಪತ್ತಿನ ದೇವತೆ. ಮನುಷ್ಯ ಸಂಪತ್ತನ್ನು ಮಾತ್ರ ಅರಿಸಿ ಹೋದರೆ ಕೈ ತುಂಬ ಬೇಡಿ ತಪ್ಪಿದ್ದಲ್ಲ ಅಂತ ತೋರಿಸ್ತಂತೆ. ಇವತ್ತು ಬರೀ ಸಂಪತ್ತನ್ನು ಅರಿಸಿ ಹೋಗ್ತಾರಲ್ಲ, ಸಾಮಾನ್ಯವಾಗಿ ಅವರಿಗೆ ಬೇಡಿ ಹಾಕ್ತಾರೆ, ಇಲ್ಲದಿದ್ದರೆ ದೇಶದಿಂದಲಾದರೂ ಓಡಿ ಹೋಗ್ತಾರೆ. ಅಂಥವ್ರು ಬಹಳ ಜನ ಇದ್ದಾರಲ್ಲ. ನಾವು ದೇಶದಲ್ಲಿ ಇದ್ದೇವೆ ಇನ್ನೂ ಪುಣ್ಯಕ್ಕೆ. ಅಂದರೆ ಸಂಪತ್ತನ್ನು ಕೇವಲ ಅರಿಸಿ ಹೋಗೋರು ಇದ್ದಾರಲ್ಲ, ಅವರಿಗೆ ಬೇಡಿ ತಪ್ಪಿದ್ದಲ್ಲ. ಅದು ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಮಾತು. ಅವ್ಯಕ್ತಾಸಕ್ತ ಚೇತಸಾಂ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಮನುಷ್ಯ ಬಂಗಾರ, ಹಣ, ಆಸ್ತಿ ಅವುಗಳನ್ನು ಸಂಪಾದಿಸಲಿ, ಪ್ರಾಮಾಣಿಕ ದಾರಿಯಲ್ಲಿ ಅನುಭವಿಸಲಿ. ಆದರೆ ಕಳ್ಳತನದ ದಾರಿಯಲ್ಲಿ ಅವುಗಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಅಂದರೆ ಅದು ನಮಗೆ ಬಂಧನಕ್ಕೆ ಕಾರಣ ಆಗ್ತದೆ ಅಂತ ತಿಳುವಳಿಕೆ. ಅದನ್ನು ಕೊಡಬೇಕಿದೆ. ಅದಕ್ಕೆ ದುರ್ಗೆ ಬಂದ ಕೂಡಲೇ ಎಲ್ಲ ಕೈ ತುಂಬ ಬೇಡಿ, ಜೈಲಿನಲ್ಲಿ ಪುನಃ ಬಂಧನ ಅವನಿಗೆ ಅನುಭವಕ್ಕೆ ಬಂತು. ಆದರೆ ಮೊದಲು ಎತ್ತಿದ್ದು ವಸುದೇವ ಶ್ರೀಕೃಷ್ಣನನ್ನು ಕೈಯಲ್ಲಿ. ಅವನ ದರ್ಶನ ಮಾಡಿದ, ಸ್ತೋತ್ರ ಮಾಡಿದ, ತಲೆ ಮೇಲೆ ಹೊತ್ತ,
ಆಗ ಕೈಯಲ್ಲಿದ್ದ ಬೇಡಿಯೆಲ್ಲ ಕಳಚಿಬಿತ್ತು. ಹಾಗಾದರೆ ಬಂಧಕಳು ಲಕ್ಷ್ಮಿ ಆಗ್ತಾ ಇದ್ದಾಳೆ, ಮೋಚಕ ಭಗವಂತನಿದ್ದಾನೆ ಅಂತ ತಿಳಿಸ್ಬೇಕಾಗಿ. ಸಂಪತ್ತನ್ನು ಅರಿಸಿದವರಿಗೆ ಬಂಧನ, ಕೃಷ್ಣನನ್ನ ಶರಣು ಬಂದವರಿಗೆ ಮೋಚನ. ಮನುಷ್ಯ ಮೋಚನವನ್ನು ಬಯಸಬೇಕೇ ಹೊರತು ಬಂಧನವನ್ನು ಬಯಸಬಾರ್ದು. ಅದನ್ನು ಸಮಾಜಕ್ಕೆ ತಿಳುವಳಿಕೆ ಕೊಡಬೇಕು. ಹಾಗಾಗಿ ನಾವು ಕೃಷ್ಣನಿಗೆ ಶರಣು ಹೋಗಬೇಕು. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಅದನ್ನೇ ಉಪದೇಶ ಮಾಡಿದ. ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ. ಎಂಥ ಅದ್ಭುತವಾದ ಮಾತು. ಮೊದಲೆಲ್ಲ ಕೃಷ್ಣ ಯುದ್ಧ ಮಾಡು ಸ್ವಧರ್ಮ ಮಾಡು ಅಂತ ಬೋಧಿಸ್ತಾ ಕೊನೆಗೆ ಬಂದ ಹಾಗೆ ನನ್ನನ್ನು ಶರಣು ಬಾ ಅಂತ ಮುಗಿಸಿದಾನೆ. ನನ್ನನ್ನು ಶರಣು ಬಾ ಅಂದರೆ ಅಭಿಪ್ರಾಯ ಏನು? ನಿನ್ನ ಬಂಧನ ಮೋಚನೆ ಆಗಬೇಕಾದ್ರೆ, ಸಂಸಾರದ ದುಃಖ ಕಳಿಬೇಕಾದ್ರೆ ನನ್ನ ಶರಣು ಬರೋದಕ್ಕಿಂತ ಮೇಲೆ ಬೇರೆ ಉಪಾಯ ಇಲ್ಲ. ಈ ತತ್ವವನ್ನು ವಸುದೇವನ ಕೈಯಲ್ಲಿದ್ದ ಬೇಡಿ ಕಳಚಿಬಿತ್ತು ಕೃಷ್ಣ ನನ್ನ ಶರಣು ಬಂದದ್ದಕ್ಕೆ ಅನ್ನೋ ತತ್ವ ನಮಗೆ ಸಂದೇಶವಾಗಿ ಕೊಡುತ್ತದೆ ಅಂತ ಅರ್ಥ. ಕೃಷ್ಣ ಬೆಳೆದದ್ದೆಲ್ಲ ಗೋಕುಲದಲ್ಲಿ, ಬಾಲ್ಯ, ಕೈಶೋರ, ಪೌಗಂಡ. ವಯಸ್ಸಿನಲ್ಲಿ ಸ್ವಲ್ಪ ಅಂತರ. ಬಾಲ್ಯ ಅದೊಂದು ವಯಸ್ಸು, ಕೈಶೋರ ಅಂತ ಮತ್ತೊಂದು ವಯಸ್ಸು, ಪೌಗಂಡ ಅಂತ ಮತ್ತೊಂದು. ಪೌಗಂಡದ ನಂತರದಲ್ಲಿ ಉಪನಯನ ಮಾಡಿಕೊಂಡು ಯೌವನಕ್ಕೆ ಅಂತ ಕೃಷ್ಣ ಆಮೇಲೆ ಬರ್ತಾನೆ. ಈ ವಯಸ್ಸಿನಲ್ಲಿ ಕೃಷ್ಣ ತೋರಿದ ಲೀಲೆಗಳು ಗೋಕುಲದಲ್ಲೇ ನಡೀತು. ಗೋಕುಲ ಹಾಗೂ ವೃಂದಾವನ. ಗೋಕುಲ ವೃಂದಾವನಗಳು ಬಹಳ ದೂರ ಇಲ್ಲ, ಹತ್ತತ್ರ ಇರುವಂಥದ್ದು. ಗೋಕುಲ ಒಂದು ಗೋವುಗಳನ್ನಿಟ್ಟುಕೊಂಡು ಹಾಲು ಕರೆದು ಮೊಸರು ಮಾಡಿ, ಹೆಪ್ಪಾಕಿ ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ಬೆಣ್ಣೆ ತೆಗೆದು ಬೆಣ್ಣೆಯನ್ನೇ ಮಾರಾಟ ಮಾಡಿಕೊಂಡು ಬದುಕು ಕಟ್ಟಿಕೊಂಡ ಒಂದು ಗೋಕುಲದ ಪ್ರದೇಶದ ವೃತ್ತಿ ಬದುಕು, ಕುಲಕಸುಬು. ಗೋಕುಲ ಅಂದರೆ ಏನೋ ಅಂತ ಕಲ್ಪನೆ ಮಾಡಿಕೊಳ್ಬಾರ್ದು. ಇದೆ ಗೋಮಾಳ ಅಂತ ನಾವು ಕರಿತೇವೆ ನೋಡಿ. ಇವತ್ತು ಗೋವುಗಳನ್ನೇ ತಮ್ಮ ಬದುಕಾಗಿ ಮಾಡಿಕೊಂಡಿದ್ದವರು ಎಲ್ಲರೂ ಹಾಗೆ ಅಂತಲ್ಲಿ. ಇನ್ನೊಂದು ಶಬ್ದನೂ ಇದೆ ಕನ್ನಡದಲ್ಲಿ, ದನ ಕಾಯೋದು ಅಂತ. ಇಷ್ಟು ಸುಲಭವಾಗಿ ಹೇಳೋದಾದರೆ ದನ ಕಾಯೋದು ಅಂತ ಅರ್ಥ. ಬೆಳಗ್ಗೆಯಿಂದ ಸಂಜೆವರೆಗೂ ದನ ಕಾಯೋದು, ಬೆಳಗ್ಗೆ ಹಾಲು ಕರೆಯೋದು, ಮೇಯಿಸ್ಕೊಂಡು ಬಂದ ದನಗಳನ್ನು ಮನೆಗೆ ಕರ್ಕೊಂಡು ಬಂದು ಹಾಲು ಕರೆಯೋದು, ಹಾಲು ಮಾರಾಟ ಮಾಡೋದು, ಮೊಸರು ಮಾರಾಟ, ಬೆಣ್ಣೆ ಮಾರಾಟ, ಅದರಿಂದ ಬಂದಂಥ ಹಣದಿಂದ ವೃತ್ತಿ, ಗೋವುಗಳನ್ನು ಸಾಕ್ಕೊಂಡಿರೋದು ಗೋಕುಲ. ಇದನ್ನು ಶಾಸ್ತ್ರಗಳಲ್ಲಿ ವರ್ಣದ ವ್ಯವಸ್ಥೆಯ ಬಗ್ಗೆ ಹೇಳ್ತಾ ವೈಶ್ಯ ಅಂತ ಒಂದು ವರ್ಣವನ್ನು ಹೇಳ್ತಾರೆ. ಆ ವೈಶ್ಯ ವರ್ಣದ ವೃತ್ತಿ ಬದುಕು ಇದಾಗಿತ್ತು ಅಂತ ಆ ಕಾಲದಲ್ಲಿ ವ್ಯವಸ್ಥೆ. ಇದನ್ನು ನೀವು ಎಲ್ಲಾದರೂ ಅಪ್ಲೈ ಮಾಡ್ಕೊಳ್ಬೋದು. ಭಾಗವತ ಬಹಳ ಬಾರಿ ಕೇಳಿದ್ದೇವೆ, ದಶಮಸ್ಕಂಧನೂ ಕೇಳಿದ್ದೇವೆ, ಈಗಲೂ ಹೇಳ್ತಾನೆ ಇದ್ದಾರೆ. ವಾಸ್ತವಿಕವಾಗಿ ಇವತ್ತಿನ ದೃಷ್ಟಿಯಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೋದು ಅಂತ ಒಂದು ಪ್ರಶ್ನೆ. ಪ್ರಸ್ತುತ ಭಾಗವತದ ಪ್ರಸ್ತುತತೆ, ರೆಲೆವೆನ್ಸಿ ಬಹಳ ಮುಖ್ಯ ಅಲ್ಲ. ಕೃಷ್ಣನ ಕಥೆ ಯಾಕೆ ಗೋಕುಲವನ್ನು ಭಾಗವತ ಅಷ್ಟು ಚೆನ್ನಾಗಿ ನಮ್ಮ ಕಣ್ಣು ಮುಂದಿಟ್ಟು ಅಲ್ಲೇ ಕೃಷ್ಣ ಮಾಡಿದ ಲೀಲೆಗಳನ್ನು ವರ್ಣನೆ ಮಾಡ್ತದೆ. ಇವತ್ತಿನ ಕಾಲಕ್ಕೇನು ಪ್ರಸ್ತುತ? ನಾವು ತುಂಬ ಸ್ಮಾರ್ಟ್ ಸಿಟಿಯಲ್ಲಿದ್ದೇವೆ, ಮೆಟ್ರೋಪೊಲಿಟಿಷಿಯನ್ ಸಿಟಿಯಲ್ಲಿದ್ದೇವೆ. ಕಥೆ ಯಾರ್ದು ಕೇಳ್ತಾ ಇದ್ದೀವಿ? ಹಳ್ಳಿಯಲ್ಲಿ ದನ ಕಾಯ್ದ ಕೃಷ್ಣನ ಕಥೆ ಕೇಳ್ತಿದ್ದೀವಿ. ಏನು ಸಂಬಂಧ ಅಂತ ಅನ್ನಿಸ್ತದಲ್ಲ. ಅಲ್ಲ, ನೀವು ಪುರಾಣಕ್ಕೆ ಬಂದಿದ್ರಿ, ಸಿಟಿಯಲ್ಲಿದ್ದವರಿಗೆಲ್ಲ ಹಳ್ಳಿ ಹುಡುಗನ ಕತೆ ಹೇಳಿ ಹೋಗಿಬಿಟ್ರಲ್ಲ. ಸಿಟಿಯಲ್ಲಿದ್ದವರಿಗೆ ಸಿಟಿ ಲೈಫ್ ಬಗ್ಗೆ ಬೋಧನೆ ಮಾಡಬೇಕಪ್ಪ. ಅಲ್ಲಲ್ಲಿ ಮಾಲ್ಗಳಿವೆ, ಮೆಟ್ರೋ ಸ್ಟೇಷನ್ಸ್ ಇವೆ, IT ಸೆಕ್ಟರ್ ಇದೆ, ಕಾರ್ಪೊರೇಟ್ ವ್ಯವಸ್ಥೆ ಇದೆ. ಇದನ್ನು ಕತೆ ಹೇಳಿದರೆ ನಮಗೆ ಅರ್ಥ ಆಗ್ತದೆ. ನೀವು ಹೋಗಿ ಹಾಲು ಕರಿತಾ ಇದ್ದರು, ಕೊಟ್ಟಿಗೆಯಲ್ಲಿ ಸಗಣಿ ಬಳಿತಾ ಇದ್ದರು, ಮೊಸರು ಮಾಡ್ತಿದ್ರು, ಬೆಣ್ಣೆ ಕಡಿತಾ ಇದ್ದರು. ಇದೊಂದು ರೀತಿ ಕಥೆ ನಮಗೇನು ಸಂಬಂಧ ಅಂತ ಅನ್ನಿಸ್ತಾ ಇಲ್ಲ. ಯೋಚಿಸಬೇಕಾದ ಅಂಶ ಇದು. ಪುರಾಣದ ಕಥೆಯನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಒಂದಾದರೆ, ಕಥೆಗಳಲ್ಲಿ ಹಿನ್ನೆಲೆ ಇರುವಂಥ ಸಾರ್ವಕಾಲಿಕ ಪ್ರಸ್ತುತ ಸತ್ಯವನ್ನು ಸಮಾಜಕ್ಕೆ ಬೇರ್ಪಡಿಸಿ ತಿಳಿಸ್ಬೇಕಾದದ್ದು ಮತ್ತೊಂದು. ಹೌದು, ನಿಜ, ಕೃಷ್ಣನ ಕಥೆ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇವತ್ತಿಗೂ ಅದು ಪ್ರಸ್ತುತ ಹೇಗೆ ಅಂತನ್ನಲಿಕ್ಕೆ ಒಂದೆರಡು ಅಂಶಗಳನ್ನು ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಅಷ್ಟೆ.
ಒಂದು ಹಳ್ಳಿ ಗೋಕುಲ ಅಂತ, ಸಾವಿರಾರು ಗೋವುಗಳು, ಅವುಗಳನ್ನು ತಮ್ಮ ತಮ್ಮ ವೃತ್ತಿ ಬದುಕಾಗಿ ಮಾಡಿಕೊಂಡ ಕುಟುಂಬಗಳು ಇದ್ದು, ನೂರಾರು ಕುಟುಂಬ. ಅವರಿಗೆ ಗೋಪಾಲರು ಅಂತ ಕರೀತಿದ್ರು. ಅವರಲ್ಲಿ ಮುಖಂಡ ಗೋಪ. ಒಂದೊಂದು ವರ್ಷಕ್ಕೆ ಕಂಸನಿಗೆ ಇವರಿಗೆ ಬಂದ ಆದಾಯದಲ್ಲಿ ಇಂತಿಷ್ಟು ಪ್ರತಿಶತ ಕರ ಒಪ್ಪಿಸುವ ವ್ಯವಸ್ಥೆ ಇತ್ತಂತೆ. ಯಾಕಂದರೆ ರಾಜ ಮಥುರಾಪಟ್ಟಣದಲ್ಲಿ ಕಂಸ ಆಗಿದ್ದ. ಇವಾಗೆಲ್ಲ ನಾವು ಹೇಗೆ ಟ್ಯಾಕ್ಸ್ ಕಟ್ತೇವೋ ಆಗ ನಂದಗೋಪ ಟ್ಯಾಕ್ಸ್ ಕಟ್ತಿದ್ದಂತೆ. ಹಾಗಾದರೆ ಇವತ್ತಿಗೂ ಅವತ್ತಿಗೂ ಸಾಮ್ಯತೆ ಹೇಗೆ ಶುರು ಆಯಿತು ಅಂತ ಅನ್ನಲಿಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ತುಂಬು ಗರ್ಭಿಣಿ ಯಶೋದೆಯನ್ನು ಕಂಸ ಆಡಳಿತದಲ್ಲಿ ಇವತ್ತೇ ನೀವು ಕೊನೆಯ ದಿನಾಂಕ ಒಪ್ಪಿಸಲೇಬೇಕು ಟ್ಯಾಕ್ಸು ಅಂತ ಹೇಳಿದ್ದಕ್ಕೆ ಗೋಕುಲದಿಂದ ಪಾಪ ತುಂಬು ಗರ್ಭಿಣಿ ಯಶೋದೆಯನ್ನು ಕರ್ಕೊಂಡೆ ನಂದಗೋಪ ಕರ ಕೊಡಬೇಕು, ಇಲ್ಲದಿದ್ದರೆ ಕಂಸ ಶಿಕ್ಷೆ ಹಾಕ್ತಾನೆ ಅಂತ ಎಲ್ಲರನ್ನ ಕಟ್ಕೊಂಡು ಹೊರಟಿದ್ದ ಅಂತ ಕತೆ ಬರ್ತದೆ ಹರಿವಂಶದಲ್ಲಿ. ಹಾಗಾಗಿ ನಂದಗೋಕುಲದಿಂದ ಸ್ವಲ್ಪ ದೂರ ಬಂದರು. ಯಮುನಾ ನದಿಯ ದಡದ ಹತ್ರ ಬಂಡಿ ಕಟ್ಕೊಂಡು ಮಥುರಾಪಟ್ಟಣಕ್ಕೆ ಕರ ಒಪ್ಪಿಸ್ಲಿಕ್ಕೆ ಹೋಗುವಾಗಲೇ ಯಶೋದೆಗೆ ಗರ್ಭ ವೇದನೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಗೋಕುಲದಲ್ಲಿ ಹುಟ್ಟಲೇ ಇಲ್ಲ ಯಶೋದೆಗೆ ಮಗು. ಗೋಕುಲದಿಂದ ಸ್ವಲ್ಪ ಊರಾಚೆ ಬಂದಾಗ ಯಮುನೆಯ ದಡದಲ್ಲೇ ಆಗೆಲ್ಲ ಸಿದ್ಧತೆ ಇರ್ತಿತ್ತು. ಅಲ್ಲೇ ಒಂದು ಗುಡಿಸಿಲು ಕಟ್ಟಿದರು. ಅಲ್ಲಿದ್ದ ಮಹಿಳೆಯರು ಬಂದರು. ಯಶೋದೆಗೆ ಗರ್ಭ ಆಗಲೇ ವೇದನೆ ಆದದ್ದಕ್ಕೆ ಪ್ರಸೂತಿಯರು ಸೇರಿಕೊಂಡು ಮಗುವನ್ನು ಅಲ್ಲೇ ಪಡೆದ್ರಂತೆ. ಪ್ರತ್ಯೇಕ ಪ್ರಸೂತಿ ಗೃಹ ಅಂತ ಸರ್ಕಾರದ್ದು ಇರಲಿಲ್ಲ ಆವಾಗ, ವ್ಯವಸ್ಥೆ ಆಗಿರಲಿಲ್ಲ, ಹೀಗೆ ವ್ಯವಸ್ಥೆ ಆಯಿತು ಅಂತ ಕಥೆ. ಯಶೋದೆ ಗರ್ಭ ಧರಿಸಿದವಳು ದುರ್ಗೆಯನ್ನು ಪಡೆದದ್ದು ನಂದಗೋಕುಲದ ಊರ ಆಚೆ. ಯಾಕೆ ಅಂದರೆ ಕರ ಒಪ್ಪಿಸ್ಲಿಕ್ಕೆ ಹೊರಟಿದ್ದ ಅಂತ ಪುರಾಣ ಹೇಳ್ತದೆ. ಈಗ ನಾವು ಕರ ಕೊಡ್ತಾ ಇದ್ದೇವೆ, ಆಗಲೂ ಕರ ಒಪ್ಪಿಸ್ತಾ ಇದ್ದ ಅಂದರೆ ಅವತ್ತಿನ ಆ ಜನಗಳಿಗೂ ಇವತ್ತಿರುವ ನಮಗೂ ಹೆಚ್ಚೇನು ವ್ಯತ್ಯಾಸ ಬಂತು ಆರ್ಥಿಕವಾಗಿ ವ್ಯವಸ್ಥೆ ಮಾಡಿಕೊಳ್ಳುವಾಗ ಅಂತ ನೋಡಿಕೊಳ್ಳಿ. ಎರಡನೇ ಅಂಶ, ಇವತ್ತು ಕಾರ್ಪೊರೇಟರ್ ಸೆಕ್ಟರ್ ಇದೆ ಅಂತ ಅಂದ್ಕೊಳ್ಳೋಣ. ಸರ್ಕಾರದ ಉದ್ಯೋಗ ಅಥವಾ ಮಹಿಳೆಯರು ಗೃಹಿಣಿಯರಾಗಿದ್ದಾರೆ, ಮನೆಯೊಳಗೆ ಕೆಲಸ ಮಾಡಿಕೊಂಡು. ಪುರುಷರು ಮತ್ತೊಂದು ಸೆಕ್ಟರ್ನಲ್ಲಿ ವಕೀಲರಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಅಥವಾ ಇನ್ನೇನೋ ಆಗಿದೆ, ಕೃಷಿಕರಾಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ. ಎಲ್ಲ ಸೆಕ್ಟರ್ನವರನ್ನು ಪ್ರತಿನಿಧಿಸುವಂತೆ ಗೋಕುಲವನ್ನು ಭಾಗವತ ಹೇಳ್ತದೆ ಅಂತ ಅರ್ಥ. ಭಾಗವತದಲ್ಲಿ ಬರೋ ಗೋಕುಲದ ವರ್ಣನೆ ಬೇರೆ ಅಲ್ಲ. ಇವತ್ತಿರುವ ಪುರುಷರಿಗೆ ಸ್ತ್ರೀಯರಿಗೆ ಅವರವರ ವೃತ್ತಿ ಬದುಕನ್ನು ಪ್ರತಿನಿಧಿಸಲಿಕ್ಕೆ ಅವತ್ತು ಭಾಗವತದಲ್ಲಿ ಹೇಳಿದ ಆ ಅಂಶ ಅಂತ ಭಾವಿಸಬೇಕು. ಎಲ್ಲ ಥರದಿಂದ ಚಿಂತನೆ ಮಾಡ್ಬೋದು. ಬೆಳಗ್ಗೆ ಎದ್ದು ಕೂಡಲೇ ಗೋವುಗಳನ್ನು ಹಾಲು ಕರೆದು ಮೇಯಿಸ್ಲಿಕ್ಕೆ ಹೋದವರು ಸಾಯಂಕಾಲದ ಹೊತ್ತಿಗೆ ಬರ್ತಿದ್ರಂತೆ. ಇವತ್ತು ಅದೇ ಆಗಿದೆ ತಾನೇ. ಮತ್ತೆ ಕೈಯಲ್ಲಿ ದನ ಇಲ್ಲ ಅಷ್ಟೇ, ಲ್ಯಾಪ್ಟಾಪ್ ಇದೆ ಅಂತ ಇಟ್ಕೊಳ್ಳೋಣ ಅಂಥೇಳಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದವ್ರನ್ನ ದನ ಕಾಯೋರು ಅಂತ ಬೈದ್ರಿ ಅಂತ ಭಾವಿಸೋದು ಬೇಡ. ಕೃಷ್ಣನ ಕಥೆ ಎಷ್ಟು ಅರ್ಥದಲ್ಲಿ ಇವತ್ತು ಚಿಂತಿಸ್ಲಿಕ್ಕೆ ಅವಕಾಶ ಇದೆ ಅನ್ನಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದೇನೆ ಅಷ್ಟೆ. ಅವರವರು ತಮ್ಮ ವೃತ್ತಿ ಬದುಕನ್ನು ನಡೆಸಿದ್ದ ಹಾಗೆ. ಇದಕ್ಕೆ ಮಧ್ಯದಲ್ಲಿ ವಿಘ್ನ ಬರಲಿಕ್ಕೆ ಪ್ರಾರಂಭ ಆಯಿತು ಗೋಕುಲಕ್ಕೆ. ಏನು ವಿಘ್ನ? ಇವತ್ತಿನ ಕಾಲದಲ್ಲಿ ವಿಘ್ನ ಹೇಗೆ ಬರ್ತದೆ? ಎಲ್ಲ ಸೆಕ್ಟರ್ನಲ್ಲಿ ಶೇರ್ ಮಾರ್ಕೆಟ್ ಬಿದ್ದು ಹೋದರೆ ಒಂದು ವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ, ಅಥವಾ ರೋಗ ಬಂತು ಸಾಂಕ್ರಾಮಿಕವಾದದ್ದು ಅಂದರೆ ಎಲ್ಲರಿಗೆ ಸಮಸ್ಯೆ ಆಗ್ತದೆ. ಹೀಗೆ ಇವತ್ತು ಹೇಗೆ ಸಮಸ್ಯೆಯೋ ಅವತ್ತು ಗೋಕುಲದ ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ. ಏನದು? ಪೂತನೆ ಬಂದು. ಅದೊಂದು ಸಾಂಕ್ರಾಮಿಕ ರೋಗ ಇದ್ದಂಗೆ ಪೂತನೆ ಅಂದರೆ. ಶಕಟ ಬಂದ, ತೃಣಾವರ್ತ ಬಂದ. ಅವ್ರು ಯಾರೂ ಕೇವಲ ಒಬ್ಬನನ್ನು ಉದ್ದೇಶಿಸಿ ಬಂದರು ಅಂತಲ್ಲ, ಅವನೂ ಉದ್ದೇಶ, ಆದರೆ ಸಾಮಾಜಿಕವಾಗಿ ತಲ್ಲಣ ಮಾಡ್ತಾ ಇದ್ರಂಥವ್ರು. ಇವತ್ತಿನ ಕರಪ್ಷನ್ ಅದೊಂದು ರೀತಿ ತೃಣಾವರ್ತ ಇದ್ದ ಹಾಗೆ. ಅವತ್ತು ತೃಣಾವರ್ತ ಬಂದ. ಇದನ್ನು ನಿಮಗೆ ಅನುಸಂಧಾನಕ್ಕೆ ಬರಬಹುದು. ಪೂತನೆ ಏನು ಮಾಡ್ತಾಳೆ ಅಂತ ಭಾಗವತ ವಿವರಣೆ ಮಾಡ್ತದೆ. ಕೃಷ್ಣಾವತಾರದ ಕೆಲವೇ ದಿನಗಳಲ್ಲಿ ಪೂತನೆ ಕಂಸನ ಸಾಕು ತಾಯಿ, ಅವನ ತಾಯಿ ಉಗ್ರಸೇನನ ಹೆಂಡತಿ, ಸಾಕಿದ್ದೆಲ್ಲ ಪೂತನೇನೆ ಅಂತೆ. ಅವಳು ಜನ್ಮಾಂತರದಲ್ಲಿ ಶಕಟ, ಹಿಂದಿನ ಜನ್ಮದಲ್ಲಿ ಅವಳು ತಾಟಕ ಅಂತಾಗಿದ್ಲು. ರಾಮನಿಂದ ಸಮೃತಳಾಗಿ ತಾಟಕೆ
ದ್ವಾಪರ ಯುಗದೊಳಗೆ ಪೂತನೆಯಾಗಿ ಮಥುರೆಯಲ್ಲಿ ಬಂದು ಸೇರಿದಾಳೆ. ಅಂದರೆ ರಾಮಾಯಣಕ್ಕೂ ಕೃಷ್ಣನ ಕಥೆಗೂ ಇರುವಂಥ ಮತ್ತೊಂದು ಹಿನ್ನೆಲೆಯನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಬಂತು. ರಾಮಾಯಣ ಕಾಲದಲ್ಲಿ ಮಾಡಿದ್ದು ಅವಳು ನರಮಾಂಸ ಭಕ್ಷಣೆ, ನರಹಿಂಸೆ, ಬಂದಂಥವರನ್ನು ಛೇಡಿಸೋದು, ಕೊಲ್ಲೋದು, ಮಾಂಸ ತಿನ್ನೋದು, ಕ್ಷೇತ್ರಗಳನ್ನು ನಾಶ ಮಾಡೋದು, ಇದೆಲ್ಲ ಅವಳು ಮಾಡ್ತಾ ಇದ್ದದ್ದು. ಅದಕ್ಕಾಗಿ ವಿಶ್ವಾಮಿತ್ರರು ರಾಮನಿಂದ ತಾಟಕೆ ಸಂಹಾರ ಮಾಡಿಸಿ ಸಮಾಜಕ್ಕೆ, ಕ್ಷೇತ್ರಕ್ಕೆ ಆತಂಕ ಪರಿಹಾರ ಮಾಡಿದರು ಅಂತ ಕಥೆ. ಅವಳು ಪೂತನೆಯಾಗಿ ಬಂದಳು. ಹಿಂದಿನ ಜನ್ಮದ ಹಾಗೆ ಉಳ್ಕೊಂಡಿತ್ತು ಅವಳದು, ಬೇರೆ ಏನು ಮಾಡಲಿಲ್ಲ. ಆಗಲೂ ಏನು ಮಾಡಿದ್ಲು, ರೂಪದಿಂದ ತಾಟಕೆ ಪೂತನೆ ಆದಾಗಲೂ ರಾಕ್ಷಸಿ, ಅಕರಾಳು ವಿಕರಾಳು ರೂಪ, ಬೆಟ್ಟದಂಥ ದೇಹ, ಅದನ್ನೇ ತಗೊಂಡು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿಬಿಟ್ರೆ ಸೇರಿಸಲ್ಲ ಯಾರು. ಉಪಾಯ ಮಾಡಿ ತನ್ನ ರೂಪ ಬದಲಾಯಿಸ್ಕೊಂಡ್ಲಂತ. ಯೋಚಿಸಬೇಕಾದ ಅಂಶ. ಇವತ್ತು ರೂಪ ಬದಲಾಯಿಸ್ಕೊಂಡು ಮೋಸ ಮಾಡೋರೇ ಬಹಳ. ಅದೇ ರೂಪದಲ್ಲಿ ಯಾರು ಮೋಸ ಮಾಡ್ತಾರೆ? ಆನ್ಲೈನ್ನಲ್ಲಿ ಮೋಸ, ಫೋನ್ಪೇಯಲ್ಲಿ ಮೋಸ, ಟ್ರಾನ್ಸಾಕ್ಷನ್ನಲ್ಲಿ ಮೋಸ, ಯಾವುದಾದ್ರೂ ಖಾತೆ ಮಾಡಿಸ್ಲಿಕ್ಕೆ ಹೋದರೆ ಮೋಸ. ಇದೆಲ್ಲ ಪೂತನೆ ಇದ್ದ ಹಾಗೆ. ಒಳಗಡೆಯಿಂದ ಅಸುರರಿ, ಮೇಲ್ನೋಟಕ್ಕೆ ಅಪ್ಸರೆಯಾಗಿ ಬಂದಿದ್ದಾಳೆ. ಯಾರಿಗೂ ತಿಳಿತಾ ಇಲ್ಲ. ಗೋಕುಲದಲ್ಲಿ ಪ್ರವೇಶ ಮಾಡಿದಾಗ ಗೋವುಗಳೆಲ್ಲ ಆ ಪೂತನೆಯನ್ನು ನೋಡ್ತಿದ್ವು. ಪೂತನೆ ಆ ಗೋವನ್ನು ನೋಡ್ತಿದ್ಲಂತೆ. ನೋಡಿದ ದೃಷ್ಟಿಗೆ ಗೋವಿಗೆ ಜ್ವರ ಬರ್ತಿತ್ತು ಅಂತ ಹೇಳ್ತದೆ ಭಾಗವತ. ಅವಳು ದೃಷ್ಟಿಯಿಂದ ಜ್ವರ ಬರೆಸ್ತಿದ್ಲಂತೆ. ಅಂಥ ಕಣ್ಣು ಅವಳದು. ಅವಳ ದೇಹದ ಗಾಳಿ ಮಕ್ಕಳಿಗೆ ತಾಗಿದ ಕೂಡಲೇ ಮಕ್ಕಳಿಗೆ ಜ್ವರ ಬರ್ತಿತ್ತು. ಅದಕ್ಕೆ ಅವಳನ್ನು ಬಾಲಘ್ನಿ ಅಂತ ಕರೆದಿದೆ ಭಾಗವತ. ಬಾಲಕರ ಹತ್ಯೆ ಮಾಡ್ತಾ ಇದ್ದವಳು, ಗೋವುಗಳನ್ನು ನಾಶ ಮಾಡ್ತಿದ್ದವಳು, ಕಣ್ಣಿನಿಂದ ಜ್ವರ ಬರೆಸ್ತಿದ್ದವಳು. ಇಂಥವರನ್ನು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮಾಜದಲ್ಲಿ ಇದ್ದಾರೆ ಇವರು. ಇವುಗಳ ಹೆಸರುಗಳನ್ನು ನಾನು ಪ್ರತ್ಯೇಕ ಹೇಳಲ್ಲ. ಅವರ ಕಾರ್ಯದಿಂದ ನೀವು ಇವರು ಅಂತ ಊಹಿಸಿದರೆ ಸಾಕು. ಅಂದರೆ ರೂಪ ಬೇರೆ, ಒಳಗಡೆ ನಡೆಸುವಂತಹ ಕಾರ್ಯ ಬೇರೆ. ಸಮಾಜಕ್ಕೆ ಈ ಥರದ ದೊಡ್ಡ ಕಂಟಕ ಇದು. ಇಂಥ ಪೂತನೆ ಗೋಕುಲಕ್ಕೆ ಬರುವಾಗಲೇ ಎಷ್ಟೋ ಶಿಶುಗಳನ್ನು ಹತ್ಯೆ ಮಾಡಿಕೊಂಡೇ ಬಂದಳು. ಗೋಕುಲದಲ್ಲಿ ಓಡಾಡಿದಾಗ ಕೊಟ್ಟಿಗೆಗಳಲ್ಲಿದ್ದ ಆಕಳುಗಳನ್ನು ದೃಷ್ಟಿ ಬೀರಿ ಜ್ವರ ಬರೆಸಿದ್ಲು. ಅವುಗಳಿಗೆ ಜ್ವರ ಬರೋ ಹಾಗೆ ಮಾಡಿದ್ಲು. ಎಷ್ಟೋ ಮಕ್ಕಳಿಗೆ ಜ್ವರ ಬರೋ ಹಾಗೆ ಮಾಡಿದ್ಲು. ಹುಡುಕ್ತಾಳೆ, ಕೊನೆಗೆ ಕೃಷ್ಣ ಸಿಕ್ಕ. ಎಲ್ಲ ಮಗುವನ್ನು ನೋಡಿದ ಹಾಗೆ ಇವನ್ನೂ ನೋಡಿದ್ಲಂತೆ ದಿಟ್ಟಿಸಿ. ಎಲ್ಲ ಮಕ್ಕಳು ನೋಡ್ತಿರ್ಲಿಕ್ಕೇನೆ ಕಣ್ಣು ಮುಚ್ಚಿಬಿಡ್ತಿದ್ವಂತೆ. ಈ ಕೃಷ್ಣ ಕಣ್ಣು ಮುಚ್ಚಲೇ ಇಲ್ಲ. ಯಾಕೆಂದರೆ ನಾನು ಎಲ್ಲ ಮಗುದ ಥರ ಅಲ್ಲ ಅಂದ. ನನಗೆ ನಿನ್ನ ವೈರಸ್ ಅಟ್ಯಾಕ್ ಆಗಲ್ಲ ಅಂದಂತೆ ಕೃಷ್ಣ. ನಿಂದು ಏನೂ ನಡೆಯಲ್ಲ ನನ್ನ ಬಳಿಗೆ. ಅದಕ್ಕೆ ಕೃಷ್ಣನ್ ನೋಡಿ ಅವಳಿಗೆ ಕಣ್ಣು ಮುಚ್ಚಿದಿದ್ದಾಗ ಸಂಶಯ ಬಂತು. ಇವನೇ ಇರಬೇಕು ವಿಷ್ಣು, ದೇವ ಪಕ್ಷಪಾತಿ, ಇವನೇ ಇರಬೇಕು ಕಂಸನನ್ನು ಕೊಲ್ಲಿಕ್ಕೆ ಬಂದ ಮೃತ್ಯು. ಯಶೋದೆಯನ್ನು ನೋಡ್ತಾಳೆ. ಯಶೋದೆ ತಕ್ಷಣಕ್ಕೆ ನಿದ್ರೆ ಮೊಬ್ಬಿನಲ್ಲಿ ಕೃಷ್ಣನನ್ನು ಬಿಟ್ಕೊಡೋ ಹಾಗೆ ಆಗ್ತದೆ. ಕೃಷ್ಣನನ್ನು ನೋಡಿದರೆ ಅವನಿಗೇನೂ ಮಾಡಲಿಕ್ಕಾಗಲಿಲ್ಲ ಅವಳಿಗೆ. ಯಶೋದೆ ಮಾತ್ರ ಪೂತನೆಯ ಮಾಯೆಗೆ ಒಳಪಟ್ಲು ಅಂತ ಪುರಾಣ ಹೇಳಿ ನಮಗೆ ತಿಳುವಳಿಕೆ ಕೊಡ್ತದೆ. ಜಗತ್ತಿನ ಸಾತ್ವಿಕ ಶಕ್ತಿ ಶ್ರೀಕೃಷ್ಣ. ಅವನನ್ನು ಯಾವ ಆಸುರ ಶಕ್ತಿಯೂ ಮೋಹಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಶೋದೆ ಹಾಗಲ್ಲ ಪಾಪ. ಅವಳ ಶಕ್ತಿ ಕಡಿಮೆಯಾಗಿ ಕೃಷ್ಣ ತೊಡೆ ಮೇಲೆ ಮಲಗಿದಾನೆ. ಆದರೆ ಯಶೋದೆಗೆ ಪೂತನೆಯ ಪ್ರಭಾವದಿಂದ ಮಂಪುರು ಬಂತು. ಆಗಲೇ ಪೂತನೆ ಕೃಷ್ಣನನ್ನು ಸೆಳೆದ್ಲು. ಎಳೆದು ನಾನು ಎದೆ ಹಾಲು ಕುಡಿಸ್ತೇನೆ ಇದಕ್ಕೆ ಅಂತ ಹೇಳಿ ಎದೆ ತುಂಬ ತುಂಬಿಕೊಂಡು ಬಂದ ವಿಷವನ್ನೆಲ್ಲ ಕೃಷ್ಣನಿಗೆ ಉಣಿಸಿದ್ಲು. ಬೇಡ ಅನ್ನಬೇಕಲ್ವೇ ಕೃಷ್ಣ? ಬೇಡ ಅನ್ನಲಿಲ್ಲ. ಗೊತ್ತಿದೆ ಸರ್ವಜ್ಞ. ಅದನ್ನೂ ಪಾನ ಮಾಡಿದ. ಹಾಲು ಕುಡಿಸ್ತೀಯಾ ಕುಡಿಸು ಅಂದ. ಹೆಣ್ಣಾಗಿ ಹಾಲು ಕುಡಿಸ್ತೀನಿ ಅಂತ ಬಂದಿದ್ದಾಳೆ ಪಾಪ. ಕುಡಿಯೋಣ ಅಂತ ಕುಡಿದ್ನಂತೆ. ಕೃಷ್ಣ ಸ್ತನ್ಯಪಾನ ಮಾಡಿದ. ಜೊತೆಯಲ್ಲಿ ವಿಷ ಕುಡ್ದ. ವಿಷದ ಜೊತೆಗೆ ಅವಳ ಪ್ರಾಣವನ್ನು ಕುಡ್ದ ಅಂತ ಪುರಾಣ ಹೇಳ್ತದೆ. ಸಮಾಜದಲ್ಲಿ ಈ ಥರದ ಚರಿತ್ರೆಗಳನ್ನು ಹೇಗೆ ಚಿಂತನೆ ಮಾಡ್ಬೋದು ಅಂದರೆ,
ಕೆಲವು ಇವತ್ತು ಪೂತನೆಯಂತೆ ಸಾಂಕ್ರಾಮಿಕ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹಾಲು ಇದೆ, ವಿಷನೂ ಇದೆ. ಅದು ನಮಗೆ ಬೇಕು, ಆದರೆ ಅದರೊಳಗೆ ಸೇರಿಕೊಂಡ ವಿಷ ಇದೆಯಲ್ಲ, ಅದು ನಮಗೆ ಬೇಡ. ಆ ಸೆಕ್ಟರೇ ಹಾಗೆ. ಇವತ್ತು ಫೋನ್ಪೇ ಬೇಕು, ಆದರೆ ಅಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆಯಲ್ಲಿ ಏನು ಫ್ರಾಡ್ ಮಾಡೋದಿದೆಯಲ್ಲ, ಸ್ಕ್ಯಾಮ್ಸ್ ಇದ್ದಾವಲ್ಲ, ಅದು ನಮಗೆ ಬೇಡ. ಅಂದರೆ ಒಂದೇ ವ್ಯವಸ್ಥೆಯಲ್ಲಿ ಅನುಕೂಲವೂ ಇದೆ, ಅದರಲ್ಲೇ ಅನಾನುಕೂಲವೂ ಇದೆ. ಕೃಷ್ಣ ಅಂದೇ ತೋರಿಸಿದ. ಪೂತನೆ ಹೆಣ್ಣಾಗಿ ಬಂದಿದ್ದಾಳೆ ಅಂತ ಕರುಣೆ ತೋರಬೇಕೋ, ಇಲ್ಲ ಒಳಗಡೆ ಅವಳು ರಾಕ್ಷಸಿ ಅಂತ ಅವಳನ್ನು ಕೊಲ್ಲಬೇಕೋ, ಹಾಲು ಕುಡಿಸ್ತಿದ್ದಾಳಲ್ಲ ಅಂತ ತಾಯಿ ಅನ್ನಬೇಕೋ, ಜೊತೆಗೆ ವಿಷ ಹಾಕಿದಾಳಲ್ಲ ಅಂತ ಅವಳನ್ನು ಕೊಲ್ಲಬೇಕೋ, ಇದನ್ನು ಮ್ಯಾನೇಜ್ ಮಾಡಿರಿ ಅಂತಾನೆ ಕೃಷ್ಣ. ಎಲ್ಲ ಕಾಲದಲ್ಲೂ ನಡೀತದೆ. ಇವತ್ತು ನಮ್ಮ ಮನೆಗೆ ಬರುವ ಹಾಲೆಲ್ಲ ಹಾಲು ಅಂತ ಭ್ರಮಿಸಿದ್ದೇವಷ್ಟೇ. ಇನ್ನು ಸ್ವಲ್ಪ ದಿವಸಕ್ಕೆ ಪ್ಯಾಕೆಟ್ನಲ್ಲಿ ಮುದ್ರಣ ಆಗ್ತದೆ, ಇಂಜ್ಯೂರಿಯಸ್ ಟು ಹೆಲ್ತ್ ಅಂತ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಲ್ಲ. ಈಗ ಹೇಗೆ ತಂಬಾಕಿನ ಪ್ಯಾಕೆಟ್ ಮೇಲೆ ಹಾಕ್ತಾರೋ, ಮುಂದಿನ ದಿನಗಳಲ್ಲಿ ಹಾಲಿನ ಪ್ಯಾಕೆಟ್ ಮೇಲೆ ಹಾಕ್ತಾರೆ. ಅದನ್ನು ತೊಗೊಳ್ಳೋರು ತೊಗೊಳ್ಬೋದು, ಬಿಡೋರು ಬಿಡ್ಬೋದು. ಯಾಕಂದರೆ ನಾವೇ ಗೋವುಗಳನ್ನು ಈಗಾಗಲೇ ಕಳಿಸಿ ಆಗಿದೆ ಪಟ್ಟಣದಿಂದ. ಇನ್ನು ನಾವು ತಗೊಳ್ತಿರುವ ಪ್ಯಾಕೆಟ್ ಹಾಲುಗಳಲ್ಲಿ ಮುಂದೆ ಬರಲಿಕ್ಕಿದೆ. ಹೀಗೆ ಸಮಾಜ ಎಲ್ಲ ಸೆಕ್ಟರ್ನಲ್ಲಿ ಸಹಜವಾಗಿಯೇ ನಮಗೆ ಗೊತ್ತಿಲ್ಲದಂತೆ ಪೂತನೆಯ ವಿಷದ ಹಾಲಿನಂತೆ ಎಲ್ಲ ಕಡೆಯಲ್ಲಿ ವಿಷ ಸೇರಿಕೊಳ್ತಾ ಇದೆ. ಇದರ ವಿರುದ್ಧ ಯಾರು ತಡೆಗಟ್ಟಬೇಕು? ಇದನ್ನು ಸರಿಪಡಿಸ್ದಿದ್ರೆ ಮುಂದಿನ ಏಳಿಗೆ ಹೇಗಾಗಬೇಕು ಸಮಾಜದ್ದು? ಅದಕ್ಕೆ ಕೃಷ್ಣ ತನ್ನ ಗೋವುಗಳಿಗೆ, ತನ್ನ ಜೊತೆಗಿರುವಂಥ ಮಕ್ಕಳಿಗೆ, ತಾನು ವಾಸ ಮಾಡಿದ ಪ್ರದೇಶಕ್ಕೆ ಇವಳೊಬ್ಬಳು ಕಂಠಗಳು ಅಂತ ಹೇಳಿ ಅವಳನ್ನು ಕೊಲ್ಲಬೇಕು ಅಂತ ಅವಳು ಕುಡಿಸಿದ ಹಾಲನ್ನು ಕುಡಿಯುವ ನೆಪ ಮಾಡಿ ವಿಷವನ್ನು ಕುಡಿದು ತನ್ನ ಶಕ್ತಿಯಿಂದ ಪ್ರಾಣವನ್ನು ಹೀರಿ ಪೂತನೆಯನ್ನು ಸಂಹಾರ ಮಾಡಿದ ಅಂತ ಚಿಂತನೆ ಮಾಡುತ್ತದೆ. ಇದು ಸಮಾಜಕ್ಕೆ ನಾವು ತಿಳಿಸ್ತಾ ಇರುವ ಸಂದೇಶ. ಭಾಗವತ ಹೇಳೋದೇ ಅದು. ಎಲ್ಲೆಲ್ಲಿ ಇಂಥ ಪೂತನೆಯಂತೆ ಸಾಂಕ್ರಾಮಿಕ ವ್ಯವಸ್ಥೆ ಇದೆ, ಅವುಗಳನ್ನು ಸಮೂಲ ಕಿತ್ತಾಕುವ ಪ್ರಯತ್ನ ಮಾಡಿರಿ, ಇಲ್ಲದಿದ್ದರೆ ಅದು ದೇಶಕ್ಕೆ ಸಮಾಜಕ್ಕೆ ಮಾರಕ ಆಗ್ತದೆ ಅಂತ ಅಂದೇ ಕೃಷ್ಣ ಪೂತನೆಯ ಸಂಹಾರದಿಂದ ತೋರಿಸಿದ. ಎಷ್ಟು ಚೆನ್ನಾಗಿ ಇದು ಅಪ್ಲೈ ಆಗ್ತದೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಬೋದು. ಆಮೇಲೆ ಅದನ್ನು ಯಾವ್ಯಾವ ಸೆಕ್ಟರ್ನಲ್ಲಿ ಅದನ್ನು ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಳ್ಬೋದು. ಅವಳಲ್ಲಿ ಒಳ್ಳೆಯದಿದೆ ಅಂತ ಬಂತಲ್ಲ, ಯಾರು ಒಳ್ಳೆಯವಳು? ಅವಳಲ್ಲಿದ್ದವಳು ಊರ್ವಶಿ ಅಂತ ಪುರಾಣ ಹೇಳ್ತು. ಗಂಧರ್ವ ಲೋಕದಲ್ಲಿ, ಅಪ್ಸರೆಯರ ಲೋಕದಲ್ಲಿ ಇರಬೇಕಾದವಳು ಅಪರಾಧ ಮಾಡಿ ಭೂಮಿಗೆ ಬಂದಿದ್ದಾಳೆ ಅಸುರಿಯಾಗಿ. ಮಾಡಿದ ಅಪರಾಧ ದೇವಲೋಕದೊಳಗೆ ಒಬ್ಬ ದೇವತೆಯ ಸ್ಪರ್ಶ ಮಾಡ್ತಾಳೆ. ಅವರಿಗೆಲ್ಲ ಕಾಯ್ದೆ ಇದೆ. ಅಪ್ಸರೆಯರು ಅಂದರೆ ನೀವು ಲೋಕದಲ್ಲಿ ಇವತ್ತು ನೋಡುವ ಚಿತ್ರಣ ಮಾಡುವಂಥ ಈ ನಟ ನಟಿಯರನ್ನು ಭಾವಿಸಬಾರ್ದು. ಆ ಥರ ಅಲ್ಲ ಅಪ್ಸರೆಯರು. ಅವರಿಗೆ ದೇವರ ವಿಶೇಷ ತಿಳುವಳಿಕೆ ಇದೆ. ಯಾವಾಗಲೂ ಒಮ್ಮೆ ಅವರಿಂದಲೂ ಅಪರಾಧ ನಡೀತದೆ. ಉರ್ವಶಿ ದೇವಲೋಕದಲ್ಲಿ ಒಂದು ಅಪರಾಧ ಮಾಡಿದ್ದಕ್ಕೆ ಕುಬೇರ ಶಾಪ ಕೊಟ್ಟ. ಶಾಪ ಏನು ಕೊಟ್ಟ ಅಂದರೆ, ನನ್ನ ನಿಯಮಕ್ಕೊಳಪಟ್ಟ ನೀನು ಮತ್ತೊಬ್ಬನ ಬಳಿಗೆ ಯಾಕೆ ಹೋದಿ ಅಂತ ಶಾಪ ಕೊಟ್ಟು ರಾಕ್ಷಸಿಯಾಗು ಅಂತಂದ. ದೇವಲೋಕದಲ್ಲಿ ಅಪರಾಧ ಸಣ್ಣದಿದ್ದರೂ ಯಾರ ವಿಷಯದಲ್ಲಿ ಮಾಡಿರ್ತಾರೆ, ಯಾವ ಲೋಕದಲ್ಲಿ ಯಾವ ಅರ್ಹತೆ ಇದ್ದಾಗ ಮಾಡಿರ್ತಾರೆ, ಅದು ದೊಡ್ಡದಾಗಿಬಿಡ್ತದೆ. ಸಣ್ಣ ಅಪರಾಧ ದೊಡ್ಡ ಅಪರಾಧ ಮುಖ್ಯ ಆಗಲ್ಲ. ಅಪರಾಧನೇ. ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಭೂಮಿಯಲ್ಲಿ ಪೂತನೆಯಾಗಿ ಬಂದಿದ್ದಾಳೆ. ಕೇಳಿಕೊಂಡ್ಳು ದೇವತೆಗಳನ್ನು, ನನ್ನ ಅಪರಾಧವನ್ನು ಮನ್ನಿಸ್ರಿ, ನಾನು ಪುನಃ ಭೂಮಿಯಿಂದ ಲೋಕಕ್ಕೆ ಬರಬೇಕು ಅಂತ. ಅದಕ್ಕೆ ವಿವರಣೆ ಕೊಡುವಾಗಂತಾರೆ, ಕೃಷ್ಣನ ಸ್ಪರ್ಶದಿಂದ ನಿನ್ನ ಪಾಪ ಪರಿಹಾರ ಆಗಿ ಶಾಪ ಮೋಚನೆ ಆಗ್ತದೆ ಅಂದಿದ್ರಂತೆ. ಎಲ್ಲಿಗೆ ಸಂಬಂಧ ಇರ್ತದೆ. ಕೃಷ್ಣ ಭೂಮಿಗೆ ಬರಲಿಕ್ಕೆ ಬರೀ ಮನುಷ್ಯರನ್ನು ಉದ್ಧಾರ ಮಾಡೋದಷ್ಟೇ ಅಲ್ಲ, ದೇವಲೋಕದ ಅಪ್ಸರೆಯರು ಗಂಧರ್ವರು ಶಾಪದಿಂದ ಭೂಮಿಗೆ ಬಂದಿದ್ದಾರೆ ತಪ್ಪಿಗೆ ಶಿಕ್ಷೆ ಅನುಭವಿಸಲಿಕ್ಕೆ. ತನ್ನ ಸ್ಪರ್ಶ ತನ್ನ ನೋಟದಿಂದ ಅವರನ್ನು ಶಾಪ ಮುಕ್ತರನ್ನೂ ಮಾಡಬೇಕಾದ ಜವಾಬ್ದಾರಿ. ಹಾಗಾಗಿ ದಂಡನಾಯಕನಾದ ಕೃಷ್ಣ ಭೂಮಿಗೆ ಬಂದು ಪೂತನೆಯ ಹಾಲನ್ನು ಕುಡಿಯುವಾಗ ಗಟ್ಟಿ ಅವಳನ್ನು ಹಿಡ್ಕೊಂಡೇ ಪಾನ ಮಾಡಿದ್ದಂತೆ. ಯಾಕೆ ಅಂದರೆ ಅಪರಾಕೃತನಾದ ಕೃಷ್ಣನ ಸ್ಪರ್ಶದಿಂದ ಅವಳು ಮಾಡಿದ ಅಪರಾಧ ಎಲ್ಲ ದೂರ ಆಯಿತಂತೆ.
ಪರಿಶುದ್ಧಳಾದ್ಲು. ಹಾಗಾಗಿ ಅವಳನ್ನು ಸ್ವರ್ಗಕ್ಕೆ ಕಳಿಸ್ಲು ಅಂತ ಭಾಗವತ ಹೇಳ್ತದೆ. ನೋಡಿ ಮಾತು, ಕೃಷ್ಣ ಭುಕ್ತ ಸ್ತನಕ್ಷೀರ ಪಾನ ಮಾಡಿದ ಕೃಷ್ಣ ಸ್ಪರ್ಶದಿಂದ ಅವಳ ಪಾಪ ಕಳೆದು ಜನನೀ ಸ್ವರ್ಗಮವಾಪ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಕಳಿಸಿದ ಅಂತ ಪುರಾಣ. ಅದಕ್ಕೆ ಹೇಳಿದೆ, ಒಂದೇ ದೇಹದೊಳಗಿರುವ ಸೇರಿಕೊಂಡ ಜೀವರು ಇಬ್ಬರು, ಕೃಷ್ಣ ಮಾಡಿದ ಚರ್ಯೆ ಒಂದೇ ಆದರೂ ಲಾಭ ಮಾತ್ರ ಎರಡಾಯ್ತಂತೆ. ಕೆಟ್ಟವಳಾದ ಒಬ್ಬಳು ಅಸುರಿ ಒಳಗಿದ್ಲಲ್ಲ, ಅವಳಿಗೆ ನರಕಕ್ಕೆ ಕಳಿಸಿದಾನೆ. ಒಳ್ಳೆಯವಳಿದ್ಲಲ್ಲ ಊರ್ವಶಿ, ಸ್ಪರ್ಶದಿಂದಲೇ ಅಚಿಂತ್ಯ ಶಕ್ತಿಯಿಂದ ಸ್ವರ್ಗಕ್ಕೆ ಕಳಿಸಿದಾನಂತೆ. ಸಮಾಜದಲ್ಲಿ ಅದಕ್ಕೆ ನಾನು ಆ ಉದಾಹರಣೆ ಕೊಟ್ಟೆ. ಹಾಲು ಒಳ್ಳೆಯದೇ, ಜೊತೆಗೆ ಸೇರಿಕೊಂಡು ಕೆಮಿಕಲ್ ಇದೆಯಲ್ಲ ಅದು ಸರಿಯಲ್ಲ. ಇವತ್ತು ಎಲ್ಲ ರಾಸಾಯನಿಕ ದ್ರವ್ಯಗಳೇ ನಮ್ಮ ಮನೆಗೆ ಬರ್ತಾ ಇದ್ದಾವೆ, ಎಲ್ಲ ಕೆಮಿಕಲ್ ಮಿಶ್ರಣ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಬೇರ್ಪಡಿಸ್ಲಿಕ್ಕೂ ಸಾಧ್ಯ ಆಗದಷ್ಟು ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಆಲೋಚನೆ ಮಾಡಲಿ ಅಂಥೇಳಿ ಇಂಥ ಕಥೆಗಳನ್ನು ಕೃಷ್ಣ ತೋರಿಸಿದ. ನೋಡಿ, ದೇಹ ಒಂದೇ, ಆದರೆ ಕೆಮಿಕಲ್ನಂತೆ ಒಳಗೆ ಅಸುರಿ ಇದ್ದಾಳೆ, ಪರಿಶುದ್ಧಳಾಗಿ ಊರ್ವಶಿ ಇದ್ದಾಳೆ, ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ಲಿಕ್ಕೆ ಬಂದಿದ್ದಾಳೆ. ಅವಳನ್ನು ಇವಳನ್ನು ಬೇರ್ಪಡಿಸಿದ, ಒಬ್ಬಳನ್ನು ನರಕಕ್ಕೆ ಕಳಿಸಿದ, ಇನ್ನೊಬ್ಬಳನ್ನು ಸ್ವರ್ಗಕ್ಕೆ ಕಳಿಸಿದ. ಇದು ಕೃಷ್ಣ ಮಾಡಿದ ಚರಿತ್ರೆಯ ಸಂದೇಶ ಅಂತ ಚಿಂತನೆ ಮಾಡಬೇಕು. ಲೋಕದ ನ್ಯಾಯ ಈ ವ್ಯವಸ್ಥೆಯನ್ನು ಹೇಳಲೇ ಇಲ್ಲ. ಲೋಕದಲ್ಲಿ ಇಷ್ಟೇ, ಆಧಾರ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ತದೆ. ಒಳಗಿರುವ ಜೀವನ ಸ್ವಭಾವ ಏನು ಅಂತ ನೀಡಿ ಶಿಕ್ಷೆ ಕೊಡುವ ವ್ಯವಸ್ಥೆ ನ್ಯಾಯಾಲಯದಲ್ಲಿಲ್ಲ. ಅದನ್ನು ಹೇಳಿದ್ದು ಪುರಾಣಗಳು. ಸ್ವಭಾವ ಏನಿದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟು ಆಮೇಲೆ ಅವನನ್ನು ಪುನಃ ಉದ್ಧಾರ ಮಾಡುವಂಥ ವ್ಯವಸ್ಥೆ ಪುರಾಣ ಹೇಳ್ತದೆ. ನಮ್ಮ ದೇಹ ನೋಡಿ ಶಿಕ್ಷೆ ಕೊಡೋದಲ್ಲ, ದೇಹದ ಒಳಗಿರುವ ಜೀವನ ಸ್ವಭಾವ ನೋಡಿ ಅವನ ತಪ್ಪಿಗೆ ಶಿಕ್ಷೆ, ಅವನು ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ಉದ್ಧಾರ, ಎರಡನ್ನೂ ಪುರಾಣಗಳು ಹೇಳಿ ಕೃಷ್ಣನ ಮಹಿಮೆಯನ್ನು ಸಾರ್ತದೆ. ಹೀಗೆ ಪೂತನೆಯ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತಾರೆ ಹಿರಿಯರು. ಇನ್ನೊಬ್ಬ ಬಂದ, ತೃಣಾವರ್ತ ಅಂತ. ಗೋಕುಲದಲ್ಲಿ ತೃಣಾವರ್ತ ಬಂದಾಗ ಬಿರುಗಾಳಿ ಬಂದಾಗ ಬಂದ ಅಂತಾರೆ. ಎಲ್ಲೆಡೆಯಲ್ಲಿ ಮಣ್ಣು, ಎಲ್ಲೆಡೆಯಲ್ಲಿ ಸಣ್ಣ ಸಣ್ಣ ಕಲ್ಲಿನ ಹರಳುಗಳು, ಧೂಳು ಎಬ್ಬಿಸಿದ, ಕಣ್ಣಿಗೆ ಧೂಳು ಎರಚಿದ. ಬಂದದ್ದೇ ತಡ, ಎಲ್ಲರೂ ಕಣ್ಣು ಮುಚ್ಚಬೇಕಾಯಿತು, ತಲೆ ತಿರುಗೋ ಹಾಗಾಯಿತು. ನೆಲದ ಮೇಲೆ ಬಿದ್ದರು, ಹೊರಳಾಡಿದರು. ಸ್ವಲ್ಪ ಹೊತ್ತರಲ್ಲಿ ಯಶೋದೆ ತೊಡೆ ಮೇಲಿದ್ದ ಕೃಷ್ಣನನ್ನು, ಭಾರ ಆದ ಕೃಷ್ಣ ಅಂತ ನೆಲದ ಮೇಲೆ ಇಟ್ಟಿದ್ದಾಳೆ ಯಶೋದೆ. ತೃಣಾವರ್ತ ಅವನನ್ನು ಎತ್ಕೊಂಡು ಆಕಾಶಕ್ಕೆ ಹೋಗಿಬಿಟ್ಟ. ಆಕಾಶಕ್ಕೆ ಹೋದ ಮೇಲೆ ಕೃಷ್ಣ ಅವನಿಗೆ ಭಾರ ಆದ. ಮಗು ಎಷ್ಟು ಭಾರ ಆಯ್ತಲ್ಲ ಅಂತ ತೃಣಾವರ್ತ ಕೈ ಬಿಟ್ಟ. ಕೃಷ್ಣ ಅವನ ಕುತ್ತಿಗೆಗೆ ಕೈ ಹಾಕಿ ಆಗಿತ್ತಾಗಳೇನೆ. ಕುತ್ತಿಗೆ ತಿರುಗಿಸಿದ, ಕಣ್ಣು ಎಳೆದ, ನಾಲಿಗೆಯನ್ನು ಎಳೆದ, ತಲೆ ತಿರುಗಿಸಿ ನೆಲಕ್ಕೆ ಉರುಳಿಸಿದ. ಮತ್ತೆ ಕೃಷ್ಣ ತೃಣಾವರ್ತನನ್ನು ಮೇಲಿನಿಂದ ನೆಲಕ್ಕೆ ಉರುಳಿಸಿದರೆ, ಹಾಕಿದರೆ ದಪ್ಪಂತ ಬಿದ್ದು ತೃಣಾವರ್ತ ನುಚ್ಚು ನೂರಾಗಿ ಸತ್ತೋದ. ಇದು ಕೃಷ್ಣ ಮಾಡಿದ ತೃಣಾವರ್ತನ ಸಂಹಾರ. ಎಂಥ ಶಕ್ತಿ ಕೃಷ್ಣನಿಗೆ! ಶಿವವರ, ಬ್ರಹ್ಮವರ, ಪಾರ್ವತಿಯ ವರ, ಗಣೇಶನ ವರ, ಸ್ಕಂದನ ವರಗಳನ್ನು ಪಡ್ಕೊಂಡು ಬಂದ ಅಸುರರು ಅಂತ ಪುರಾಣ ಹೇಳ್ತದೆ. ಇಂಥವರ ವರ ಪಡ್ಕೊಂಡು ಬಂದರೂ ಕೃಷ್ಣನ ಮುಂದೆ ನಡೀಲಿಲ್ಲ. ಅದನ್ನು ಸಮಾಜಕ್ಕೆ ತಿಳಿಸಬೇಕಾಗಿದೆ. ಎಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲಿ ವಿಶ್ವಾಸಾರ್ಹತೆ ಇದೆ, ಸತ್ಯನಿಷ್ಠೆ ಇದೆ, ಅವರಿಗೆ ಗೆಲುವಿದೆ. ಎಂಥವರನ್ನು ಎದುರಿಸುವ ಶಕ್ತಿ ಅವರಲ್ಲಿ ಇರ್ತದೆ. ಕೃಷ್ಣ ಅಂದರೆ ಸತ್ಯ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯ, ಪ್ರಾಮಾಣಿಕ ಅಂತ ಅರ್ಥ. ದೈವವನ್ನು ಮೂರ್ತಿಯಲ್ಲಿ ಕಾಣೋದು ದೊಡ್ಡದಲ್ಲ. ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ ಗುಣಗಳೆಲ್ಲ ಕೃಷ್ಣ ಅಂತ ಕಾಣೋದಿದೆಯಲ್ಲ, ಅದು ದೊಡ್ಡದು. ಕೃಷ್ಣ ಸತ್ಯ. ತೃಣಾವರ್ತ ಅಂದರೆ ಏನು? ತೃಣಾವರ್ತ ಅಂದರೆ ಸುಳ್ಳು ಅಂತ ಅರ್ಥ. ಸುಳ್ಳು ಅಂದರೆ ಹೇಗೆ? ಸಮಾಜದಲ್ಲಿ ಬಹಳ ಕಡೆಯಲ್ಲಿ ಹರಡಿ ತನ್ನತನವನ್ನು ಸಾಧನೆ ಮಾಡಿಕೊಳ್ಳೋದೇ ಸುಳ್ಳಂತೆ. ಸತ್ಯ ಒಂದೇ ಕಡೆಯಲ್ಲಿ ಇರ್ತದೆ ಯಾವಾಗಲೂ. ಅವನು ಹಾಗೇ ಮಾಡಿದ. ಎಲ್ಲರ ಕಣ್ಣಿಗೆ ಮಂಕು ಬೂದಿ ಹೆಚ್ಚಿದ, ಎಲ್ಲರ ಬಾಯಲ್ಲಿ ಮಣ್ಣು ಹಾಕಿದ. ಇದೆಲ್ಲ ಮಾಡೋದು ಸುಳ್ಳಿನ ಕೆಲಸ. ಇದ್ರ ವಿಧಾನಗಳನ್ನು ಪ್ರತ್ಯೇಕ ಬಿಡಿಸಿ ಹೇಳಲ್ಲ, ಎಲ್ಲರೂ ನನ್ನ ಮೇಲೆ ಬರ್ತಾರೆ. ಆಮೇಲೆ ಸತ್ಯವನ್ನು ಹತ್ತಿಕ್ಕಲಿಕ್ಕೆ
ಸುಳ್ಳು ಎಷ್ಟು ಥರದ ವೇಷ ಹಾಕ್ಕೊಳ್ತದೆ ಅಂತನ್ಲಿಕ್ಕೆ ತೃಣಾವರ್ತ ನಿದರ್ಶನ ಅಂತ ಅರ್ಥ. ಇವತ್ತು ತೃಣಾವರ್ತ ಬಹಳ ಜನ ಇದ್ದಾರೆ. ಅವತ್ತು ಒಬ್ಬನೇ ಬಂದಿದ್ದ ಕೃಷ್ಣನ ಮುಂದೆ. ಇವತ್ತು ಸುಮಾರು ಜನ ತೃಣಾವರ್ತರಿದ್ದಾರೆ. ಎಲ್ಲ ಸೆಕ್ಟರ್ನಲ್ಲೂ ಇದ್ದಾರೆ, ಎಲ್ಲ ಸೆಕ್ಟರ್ನಲ್ಲಿ ಸೇರಿಕೊಂಡಿರ್ತಾರೆ. ಅಲ್ಲಲ್ಲಿ ತಮ್ಮ ತನವನ್ನು ತಾವು ಸಾಧನೆ ಮಾಡಿಕೊಳ್ಬೇಕು ಅಂತ ಬರ್ತಾರೆ. ಎಲ್ಲರ ಕಣ್ಣಿಗೆ ಮಣ್ಣು ಎರಚ್ತಾರೆ ಅಂದರೆ ಅರ್ಥ ಏನು? ಅವರವರಿಗೆ ಅವರವ್ರ ಶಕ್ತಿಗೆ ಅನುಗುಣವಾಗಿ ಅವರವರ ಬಾಯಲ್ಲಿ ಮಣ್ಣು ಹರಚಿ ನನ್ನ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿರ್ತಾರೆ. ನಾನು ದೊಡ್ಡ ಲೀಡರ್ ಆಗಬೇಕಾಗಿದೆ, ನೀ ನನ್ನ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿರ್ತಾರೆ. ಇಂಥ ಸ್ವಾರ್ಥದ ತೃಣಾವರ್ತನಿಗೆ ಕೃಷ್ಣ ಅಲ್ಲದೆ ಇನ್ಯಾರು ಶಾಸ್ತಿ ಮಾಡಬೇಕು ಹೇಳಿ? ಅವನಿಗೆ ಕಂಸನ ಭೃತ್ಯ ಆದ್ದರಿಂದ ಕಂಸನ ರಕ್ಷೆ, ಕಂಸನ ದೂತ ತೃಣಾವರ್ತ ಬಂದಿದ್ದಾನೆ. ಕೃಷ್ಣನ್ನಿಲ್ಲ ಅನ್ನಿಸ್ಬೇಕು ಅಂತ ಬಂದಿದ್ದಾನೆ. ಅರ್ಥ ಸತ್ಯ, ಧರ್ಮ, ವಿಶ್ವಾಸ, ದೈವ ಅವುಗಳನ್ನು ಇಲ್ಲ ಅನ್ನಿಸ್ಬೇಕು ಅನ್ನೋದೇ ತೃಣಾವರ್ತನ ಹುನ್ನಾರ ತನ್ನ ಸ್ವಾರ್ಥ ಸಾಧನೆಗೆ. ಕೃಷ್ಣ ಏನು ಮಾಡಿದ? ಮೇಲೆ ಕರ್ಕೊಂಡು ಹೋಗುವವರೆಗೂ ಸುಮ್ಮನೆ ಇದ್ದ. ಸುಳ್ಳಿಗೂ ಒಂದು ಸ್ವಲ್ಪ ಸಮಾಜದಲ್ಲಿ ಮೆರುಗು ಬರ್ತದೆ. ಯಾವಾಗ? ಸತ್ಯ ವಿಜೃಂಭಿಸೋವರೆಗೂ, ತನ್ನ ಶಕ್ತಿಯ ಮೆರುಗುವವರೆಗೂ. ಹಾಗೆ ತೃಣಾವರ್ತವು ಸ್ವಲ್ಪ ತನ್ನ ಶಕ್ತಿಯನ್ನು ಎಲ್ಲೆಡೆಯಲ್ಲಿ ಎಷ್ಟಿದೆ ಅಂತ ತೋರಿಸಿ ಎಲ್ಲರನ್ನ ಭಯಗೊಳಿಸಿದ. ಆಮೇಲೆ ಕೃಷ್ಣ ತನ್ನ ಶಕ್ತಿ ವ್ಯಕ್ತಗೊಳಿಸಿದ. ಯಾವಾಗ ಕೃಷ್ಣ ತನ್ನ ಶಕ್ತಿ ವ್ಯಕ್ತಗೊಳಿಸಿದ್ನೋ ತೃಣಾವರ್ತನ ತಲೆ ತಿರುಗಿಸಿದ, ಕಣ್ಣು ತೆಗೆದ. ಸುಳ್ಳಿನ ಶಕ್ತಿ ಅಶಕ್ತ ಆಯಿತು, ಸಾಲ್ದಾಯಿತು. ಕೆಳಗೆ ಬಿದ್ದರೆ ನುಚ್ಚು ನೂರಾಗಿ ಒಂದು ದೇಹದ ಅಂಗವೂ ಸರಿಯಾಗಿ ಸಿಗದಂತೆ ಆಗಿಬಿಡುತ್ತಂತೆ. ಇದು ಸಮಾಜಕ್ಕೆ ತೋರಿಸುವ ಮತ್ತೊಂದು ಸಂದೇಶ. ಅಯೋಗ್ಯವಾದದ್ದನ್ನು ಅಪೇಕ್ಷಿಸಿ ಪದವಿಯನ್ನು ಇನ್ನೊಬ್ಬರ ಕಡೆಯಿಂದ ಕಸಗೊಂಡು ಭಾಳ ಮೇಲೆ ಹೋಗ್ತೇನೆ ಅಂತ ಹೋಗಿರ್ತಾರಲ್ಲ, ಕೆಟ್ಟ ದಾರಿ ಹಿಡಿದು ಅವ್ರು ಕೆಳಗೆ ಬಿದ್ದರೆ ವಾಪಸ್ ಅವರ ಮುಖನೂ ಸಿಗಲ್ಲ ಅಂತ. ಇವತ್ತು ನಾವು ಅದನ್ನು ಅನುಸಂಧಾನ ಮಾಡಬೇಕು. ಪ್ರಾಮಾಣಿಕ ದಾರಿಯಲ್ಲಿ ಮೇಲೆ ಹೋಗೋದಕ್ಕೂ ಕೆಟ್ಟ ದಾರಿಯನ್ನು ಹಿಡಿದು ಮೇಲೆ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಯಾರ್ಯಾರು ತಪ್ಪು ದಾರಿ ಹಿಡಿದು ಇನ್ನೊಬ್ಬರ ಕಣ್ಣಿಗೆ ಬೂದಿ ಎರಚಿ ಮಣ್ಣೆರಚಿ ಮೇಲೆ ಹೋಗ್ತೇನೆ ಅಂತ ಹೋಗಿದಾರಲ್ಲ, ಹೋಗುವಾಗ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಮೀಡಿಯಾದವರು ಅವರನ್ನೇ ತೋರಿಸ್ತಿರ್ತಾರೆ, ನೋಡಿ 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 ಹೇಗಿದ್ದಾನೆ ಅಂತ. ಒಂದು ಸಲ ಬಿದ್ದ ಅಂದರೆ ತಲೆ 100 ಹೋಳಾಗ್ತದೆ. ಇದು ನಮಗೆ ಕೊಡುವ ತಿಳುವಳಿಕೆ. ನಮ್ಮ ಜೀವನದಲ್ಲಿ ತೃಣಾವರ್ತನಂತೆ ನಾವು ಮೇಲೆ ಹೋಗ್ತೇವೆ, ಪದವಿಗೆ ಇಳಿತೇವೆ ಅಂತ ಹೋಗಬಾರ್ದು. ಕೃಷ್ಣನಂತೆ ಇರಬೇಕು ಅನ್ನೋ ತಿಳುವಳಿಕೆಯನ್ನು ಭಾಗವತ ಅನುಸಂಧಾನಕ್ಕೆ ಕೊಡುತ್ತದೆ. ಕೃಷ್ಣನ ಸ್ವಾಭಾವಿಕ ಶಕ್ತಿ ಇನ್ನೊಬ್ಬರ ವರಬಲದಿಂದ ಬಂದದ್ದಲ್ಲ. ಕೃಷ್ಣನ ಸಹಜವಾದ ಪ್ರಕ್ರಿಯೆ ದುಷ್ಟರ ಜೊತೆ ಯುದ್ಧ ಮಾಡೋದು. ಹಾಗಾಗಿ ಯಾರು ಸ್ವಬಲದಿಂದ, ತನ್ನ ಬಲದಿಂದ, ತನ್ನ ಸ್ವಾಭಾವಿಕ ಶಕ್ತಿಯಿಂದ ಶತ್ರುವನ್ನು ಮಣಿಸುವ ಪರಾಕ್ರಮಿಯಾಗಿರ್ತಾನೆ, ಅವನಿಗೆ ಯಾವತ್ತೂ ಕೇಳಿಲ್ಲ. ಆಶ್ಚರ್ಯ ಅಂದರೆ ತೃಣಾವರ್ತನು ಕೆಳಗೆ ಬಿದ್ದ, ಕೃಷ್ಣನೂ ಕೆಳಗೆ ಬಿದ್ದ. ಆದರೆ ಕೃಷ್ಣನಿಗೆ ಏನಾಗಿರಲಿಲ್ಲ, ತೃಣಾವರ್ತನ ಮೈ ಮೇಲೆ ಬಿದ್ದಿದ್ದಂತ ಅಂತ. ಇದೇ ವ್ಯತ್ಯಾಸ. ಸತ್ಯ ಕೆಳಗೆ ಬೀಳ್ತದೆ ಅಂದರೂ ಮೈ ಮುರ್ಕೊಳ್ಳೋದಿಲ್ಲ, ಅದರ ಶಕ್ತಿ ಅದಕ್ಕಿದ್ದೇ ಇದೆ. ಸುಳ್ಳು ಕೆಳಗೆ ಬೀಳ್ತದಲ್ಲ, ಯಾವತ್ತೂ ಛಿದ್ರ ಆಗೇ ಬೀಳ್ತದೆ ಅಂತನ್ಲಿಕ್ಕೆ ಈ ಚರಿತ್ರೆಯನ್ನು ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ. ಹೀಗೆ ಕೃಷ್ಣನ ಕಥೆಯಲ್ಲಿ ಮುಂದುವರೆದು ಬರುವ ಇನ್ನು ಕೆಲವು ತಿಳುವಳಿಕೆಗಳು. ಶಕಟ ಅಂತ ಒಬ್ಬ ಅಸುರ. ಶಕಟಾಸುರ ಅಂದರೆ ಬಂಡಿ. ಸಂಸ್ಕೃತದಲ್ಲಿ ಶಕಟ ಅಂತಾರೆ, ಕನ್ನಡದಲ್ಲಿ ಬಂಡಿ. ಆ ಬಂಡಿ ರೂಪದಲ್ಲಿ ಬಂದು ಕಂಸನ ಭೃತ್ಯ ಕೃಷ್ಣನ ಕೊಲ್ಲೋಣ ಅಂತ ಪ್ರಯತ್ನಪಟ್ಟ ಚರಿತ್ರೆ. ಅದರ ಅರ್ಥ ಹೇಗೆ ಮಾಡ್ಕೊಳ್ಬೋದು? ಬಂಡಿ ಅಂದರೆ ಆಲಸ್ಯ, ಬಹಳ ನಿಧಾನ ಆಲಸ್ಯ ಅಂತಾರೆ ನಮ್ಮ ಕಡೆ, ದೀರ್ಘಸೂತ್ರಿ. ಮನುಷ್ಯನ ದೇಹದಲ್ಲಿ ಆಲಸ್ಯ ಸೇರಿಕೊಂಡ್ರೆ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇಗ ಏಳಲಿಕ್ಕೆ ಆಲಸ್ಯ, ಏಳಲಿಕ್ಕೆ ಎಲ್ರಿಗೂ ಆಲಸ್ಯ. ನಮಗೆ ಸ್ನಾನ ಮಾಡಲಿಕ್ಕೆ ಆಲಸ್ಯ, ದೈವದ ಪೂಜೆ ಪಾರಾಯಣಗಳನ್ನು ಮಾಡಲಿಕ್ಕೆ ಆಲಸ್ಯ, ಅಥವಾ ನಮ್ಮ ಆಫೀಸ್ ಕೆಲಸ ಮಾಡಲಿಕ್ಕೂ ಆಲಸ್ಯ. ಇವೆಲ್ಲ ನಮ್ಮ ಪ್ರತಿಬಂಧಕಗಳು. ಕೃಷ್ಣ ಮಾಡಿದ ಶಕಟ ಸಂಹಾರ ಅಂದರೆ ಆಲಸ್ಯ ದೂರ ಮಾಡಿಕೊಳ್ಳ್ರಿ ಅಂತ ಹೇಳಲಿಕ್ಕೆ ಕೃಷ್ಣ ಶಕಟ ಸಂಹಾರ ಮಾಡಿದ ಅಂತ ಅರ್ಥ. ಆಲಸ್ಯಂ ಹಿ ಮಹಾನ್ ರಿಪುಹು ಅಂತ ಸುಭಾಷಿತಕಾರ ಹೇಳ್ತಾನೆ. ಆಲಸ್ಯ ತೊರಿಬೇಕು,
ಕರ್ತವ್ಯ ಪ್ರಜ್ಞೆ ಮೆರಿಬೇಕು, ಧರ್ಮದ ಶ್ರದ್ಧೆ ಇಟ್ಕೊಳ್ಬೇಕು, ದೈವದಲ್ಲಿ ಭಕ್ತಿ ಮಾಡಬೇಕು. ಇದೆಲ್ಲ ಜಗತ್ತಿಗೆ ಧರ್ಮದ ಸ್ಥಾಪನೆ ಮಾಡೋದೇ ಕೃಷ್ಣನ ಉದ್ದೇಶ. ಕೃಷ್ಣ ಮಾಡಿದ್ದೇ ಧರ್ಮದ ಸ್ಥಾಪನೆ. ಯಾವ್ಯಾವ ಕೃಷ್ಣನ ಚರಿತ್ರೆ ನೋಡ್ತೀರಿ ಆ ಎಲ್ಲ ಚರಿತ್ರೆಗಳ ಹಿಂದೆ ಒಂದೊಂದು ಧರ್ಮದ ಸ್ಥಾಪನೆ ಆಗಿದೆ. ಯಾಕಂದರೆ ಕೃಷ್ಣ ಭೂಮಿಗೆ ಬಂದದ್ದು ಧರ್ಮ ಸ್ಥಾಪನೆಗೆ ಅಂದಮೇಲೆ ಕಥೆ ಹೇಳುವವರಿಗೆ ಜವಾಬ್ದಾರಿ ಏನಿರಬೇಕು? ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ, ಶರದೃತುವಿನ ಬೆಳದಿಂಗಿಳಿನಲ್ಲಿ ಚಂದ್ರಮುಖಿಯರೊಟ್ಟಿಗೆ ಕೊಳಲಿನ ನಾದ ಮಾಡಿ ಕುಣಿದ. ಇಷ್ಟಕ್ಕೆ ಮೀಸಲು ಮಾಡಬೇಕೇ ಕೃಷ್ಣನ ಕಥೆ? ಅಥವಾ ಪ್ರತಿ ಹಂತದಲ್ಲಿ ಕೃಷ್ಣ ಧರ್ಮದ ಸ್ಥಾಪನೆ ಮಾಡಿದ? ಧರ್ಮದ ಸ್ಥಾಪನೆ ಅಂದರೆ ಹೇಗೆ? ಯಾರು ಧರ್ಮದಾರಿಯನ್ನು ಬಿಟ್ಟು ಹೋಗ್ತಿರ್ತಾರೋ ಅವರವರ ಹೃದಯದೊಳಗೆ ಇದೇ ಧರ್ಮ, ನೀನು ಹೋಗ್ತಿರೋದು ಅದಲ್ಲ ಅಂತ ಹೇಳೋದಿದೆಯಲ್ಲ, ಅದೇ ಧರ್ಮದ ಸ್ಥಾಪನೆ. ಹಾಗೆ ಭಗವಂತ ಕೃಷ್ಣ ಧರ್ಮ ಸ್ಥಾಪನೆ ಮಾಡ್ತಾ ಬಂದಿದ್ದದನ್ನು ಪುರಾಣ ಹೇಳ್ತದೆ. ಆಗಲೇ ಹೇಳಿದ ಪೂತನ ತೃಣಾವರ್ತನ ಸಂಹಾರ ಹೇಗೋ ಶಕಟನ ಸಂಹಾರ, ಆ ಶಕಟ ಸಂಹಾರದಲ್ಲಿಯೂ ಒಂದು ಧರ್ಮ ಇದೆ. ಅವನ ಮೇಲೆ ಸಿಹಿ ತಿಂಡಿ ತಿನಿಸುಗಳನ್ನು ಕಟ್ಟಿಕೊಂಡೇ ಬಂದಿದ್ರಂತೆ ಗೋಕುಲದ ಜನಗಳು. ಎಲ್ಲ ತಿನ್ನಲಿಕ್ಕೆ ಬೇಕಾದ ಭಕ್ಷ್ಯ ಭೋಜ್ಯಗಳೆಲ್ಲ ಅದರ ಮೇಲೆ ಇತ್ತಂತೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೆ ಭೋಜನಕ್ಕೆ ಹಾಕುವ ಸಮಯ. ಯಶೋದೆ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಹರಟೆ ಹೊಡೆದು ಬರೋಣ ಅಂತ ಹೇಳಿ ಹಾಲು ಕುಡಿಸಿದ ಕೃಷ್ಣನನ್ನು ಮಲಗಿದಾನಲ್ಲ ಅಂತ ಬಂಡಿ ಕೆಳಗೆ ಮಲಗಿಸಿದ್ಲಂತ. ತೊಡೆ ಮೇಲೆ ಏನು ಎತ್ತುಕೊಳ್ಳೋದು, ಬಂಡಿ ಕೆಳಗೆ ಮಲಗಿರಲಿ, ತಾನು ಸ್ವಲ್ಪ ಹೊತ್ತು ಎಲ್ಲರ ಜೊತೆಗೆ. ಸಹಜ, ಹೆಣ್ಣಿನ ಪ್ರವೃತ್ತಿ. 4 ಜನ ಬಂದಿದ್ದಾರೆ ಅಂದರೆ ಅವರ ಕಷ್ಟ ಸುಖ ಹೇಳ್ಕೊಳ್ಳೋದು ಹೇಳೋದು ಇರ್ತದೆ ಅಂತ. ಅಷ್ಟರಲ್ಲಿ ಕೃಷ್ಣನ ಸ್ವಲ್ಪ ದೂರ ಮಾಡಿದ್ಲಂತ. ಅಷ್ಟಕ್ಕೆ ಕೃಷ್ಣ ಅಂದ, ಇಷ್ಟರಲ್ಲೇ ನನ್ನ ದೂರ ಮಾಡ್ತೀಯ ನೀನು ಅಂತ. ಅವಳಿಗೂ ಬುದ್ಧಿ ಕಲಿಸ್ಬೇಕು. ಬಂಡಿ ಮೇಲೆಲ್ಲ ತುಂಬ್ಕೊಂಡು ಬಂದಿದ್ದಾರೆ ಭಕ್ಷ್ಯ ಭೋಜ್ಯಗಳು. ನೋಡಿದರೆ ಒಳಗಿರೋನು ಅಸುರ, ದುಸ್ವಭಾವದವನು, ಅವನಿಗೂ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಕೃಷ್ಣ ಏನು ಮಾಡಿದ, ಆ ಸಮಯಕ್ಕೆ ಶಕಟನ ಸಂಹಾರ ಮಾಡಿ, ಯಾರು ಸಮಾಜದಲ್ಲಿ ದ್ವೇಷ ಅಸೂಯೆ ತುಂಬಿಕೊಂಡು ಬಂದಿರ್ತಾರೆ ಅವರು ಮುಟ್ಟಿದ ಪದಾರ್ಥವನ್ನು ತಿನ್ನಬೇಡ್ರಿ ಅಂತ ಅದನ್ನು ಚೆಲ್ಲಿಬಿಟ್ನಂತೆ. ಅವ್ರದ್ದೆಲ್ಲ ನಿಮಗೆ ಮತ್ತೆ ಬರ್ತದೆ. ಅದಕ್ಕೆ ಅದನ್ನು ಚೆಲ್ಲಿದ, ಶಕಟನನ್ನು ಕೊಂದ. ಆಲಸ್ಯದ ಪ್ರವೃತ್ತಿಯನ್ನು ಭಗವಂತ ದೂರ ಮಾಡ್ರಿ ಅಂತ ಬೋಧಿಸಿದ. ಹೀಗೆ ಕೃಷ್ಣನ ಚರಿತ್ರೆಯನ್ನು ಚಿಂತಿಸೋಣ ಅಂತ ಹೇಳ್ತಾ